ರೋಡ್ ಮ್ಯಾಪ್ ವೆರಿ ಕ್ಲಿಯರ್ ಆಗಿರಬೇಕು. ವಿಷನ್ ಕೂಡ ತುಂಬಾ ಕ್ಲಿಯರ್ ಆಗಿರಬೇಕು. ಓಕೆ. ಸೊ ಆ ರೋಡ್ ಮ್ಯಾಪ್ ವಿಷನ್, ಸೊ ಒರಿಜಿನಲ್ ಯಾವ ತರ ಇದೆ, ರಿಯಲ್ ಕ್ರಿಪ್ಟೋದಲ್ಲಿ ಯಾವ ತರ ಇದೆ, ಅಥವಾ ನಾವು ಈಗ ಏನೇನೋ ಮಾರ್ಕೆಟ್ ಅಲ್ಲಿ ಬರ್ತಾ ಇರ್ತಕ್ಕಂತ ನಡೀತಾ ಇರ್ತಕ್ಕಂತ, ಅಥವಾ ನಮಗೇನೋ ನಮ್ಮ ಪೋರ್ಟ್ಫೋಲಿಯೋ ಡಬಲ್ ಆಗ್ಬಿಡುತ್ತೆ, ತ್ರಿಬಲ್ ಆಗ್ಬಿಡುತ್ತೆ, ಸೊ ತುಂಬಾ ಏನೋ ಗೇನ್ ಮಾಡ್ಕೊಂಡ್ಬಿಡ್ತೀವಿ ಅಂತಕ್ಕಂತ ಇಂಟೆನ್ಷನ್ ಅಲ್ಲಿ ನಾವು ನಮ್ಮ ಫಂಡ್ ನ ಏನ್ ಡೈವರ್ಟ್ ಮಾಡ್ತಾ ಇದ್ದೀವಿ ಅಥವಾ ಡೈವರ್ಟ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಾವು ಏನೆಲ್ಲ ವಿಚಾರಗಳನ್ನ ನೋಡ್ಬೇಕು, ಅದ್ ಆ ತರ ಸಿಸ್ಟಮ್ಗಳು ವೆರಿ ಈಸಿಯಾಗಿ ಯಾವ ತರ ಎಕ್ಸಿಟ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಇವತ್ತು ನಿಮ್ಮ ಹತ್ರ ಡಿಸ್ಕಷನ್ ಮಾಡ್ತೀನಿ. ಓಕೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾ ಇದ್ರ. ನೆಕ್ಸ್ಟ್ 1 ಮಿನಿಟ್ ಅಲ್ಲಿ ನಾನು ಸೆಷನ್ ಶುರು ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಸೊ ಕನೆಕ್ಟ್ ಆಗಿ. ಸೊ ಟಾಪಿಕ್ ಜನರಲಿ ಒಂದು ಟೆಕ್ನಿಕಲ್ ಥಿಂಗ್ಸ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ. ಯಾವ ತರ ರಿಯಲ್ ಕ್ರಿಪ್ಟೋ ಅಥವಾ ಯಾಕೆ ಒರಿಜಿನಲ್ ಆಗಿ ಒಂದು ಸ್ಟ್ಯಾಂಡ್ ಆಗಿದೆ, ಯಾಕೆ ಒರಿಜಿನ್ ಅಂತಕ್ಕಂಥದ್ದು ಕೂಡ ಥಿಂಗ್ಸ್ ನ ಅಪ್ಡೇಟ್ ಮಾಡ್ತೀನಿ. ಸೊ ಆಫ್ಟರ್ 4 to 5 days, ಸೊ ಆಫ್ಲೈನ್ ಸೆಷನ್ ಕೂಡ ಶುರು ಮಾಡ್ತಕ್ಕಂಥದ್ದು ಪ್ಲಾನಿಂಗ್ ಇದೆ. ಓಕೆ. ಸೊ ಕಂಪ್ಲೀಟ್ಲಿ ದ ಬೇಸಿಕ್ ಕ್ರಿಪ್ಟೋ ಯಾವ ತರ ಒಂದು ವರ್ಕ್ ಆಗುತ್ತೆ, ಯಾವ ತರ ಬ್ಲಾಕ್ ಚೈನ್ ವರ್ಕ್ ಆಗುತ್ತೆ, ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದೇನು, ಬರ್ತಕ್ಕಂಥ ದಿನಗಳಲ್ಲಿ RWA ಅಸೆಟ್ ಯಾವ ತರ ವರ್ಕ್ ಆಗುತ್ತೆ, ಸೊ ಮೆಟಾವರ್ಸೆ, NFT, ಸೊ ಈ ತರ ಅಪ್ಡೇಟೆಡ್ ಥಿಂಗ್ಸ್ ಕಂಪ್ಲೀಟ್ಲಿ ಕ್ರಿಪ್ಟೋದಲ್ಲಿ ಯಾವ ತರ ವರ್ಕ್ ಆಗುತ್ತೆ, ರಿಯಲಿ ಪ್ರಾಜೆಕ್ಟ್ ಬೇಸ್ಡ್ ಇರ್ತಕ್ಕಂಥ ಸಿಸ್ಟಮ್ ಯಾವ ತರ ಇರುತ್ತೆ ಅಂತಕ್ಕಂಥ ಕ್ರಿಪ್ಟೋ ಬಗ್ಗೆ ಆದಷ್ಟು ಬೇಗ ನಿಮಗೆ ನಾನು ಮಾಹಿತಿ ಕೊಡ್ತಕ್ಕಂಥದ್ದಿದೆ. ಸೊ ಅದು ಸೆಷನ್ ಅಲ್ಲಿ ಕಂಪ್ಲೀಟ್ಲಿ ಬೇಸಿಕ್ ಇಂದ ಯಾರು ಕೂಡ ಕ್ರಿಪ್ಟೋ ಅಂತಕ್ಕಂಥದ್ದು ವಿಚಾರ ಗೊತ್ತೇ ಇಲ್ದವರು ಕೂಡ, ಸೊ ಬರ್ತಕ್ಕಂಥ ಒಂದು ರಿಯಾಲಿಟಿ ಕ್ರಿಪ್ಟೋನ ಯಾವ ತರ ನಾವು ವಾಚ್ ಮಾಡಬೇಕು, ಯಾವ ತರ ಕ್ರಿಪ್ಟೋ ಥಿಂಗ್ಸ್ ನ ಅನಲೈಸ್ ಮಾಡಬೇಕು ಅಂತಕ್ಕಂಥದ್ನು ಕೂಡ ಆ ಸೆಷನ್ಗಳಲ್ಲಿ ನಿಮ್ಗೆ ಈಸಿ ಆಗುತ್ತೆ. ಸೊ ಫೈನ್. ಸೊ ಇವತ್ತಿನ ಲೈಕ್ ಸೆಷನ್ ಶುರು ಮಾಡೋಣ. ಸಾಕಷ್ಟು ಜನ ಕನೆಕ್ಟ್ ಆಗಿದ್ದೀರಾ. ಸೊ ನನ್ನ ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ವಾಯ್ಸ್ ಸೊ ಇನ್ ಬಿಟ್ವೀನ್ ಬರ್ತಾ ಇಲ್ಲ ಅಂತಂದ್ರೆ, ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ಫಾರ್ಮ್ ಮಾಡಿ. ಓಕೆ. ಸೊ ಸೊ ಇವತ್ತಿನ ಸಬ್ಜೆಕ್ಟ್ ಬಂದು ರಿಯಲ್ ಕ್ರಿಪ್ಟೋ ವರ್ಸಸ್ ಒರಿಜಿನ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಏನೂ ತಿಳ್ಕೊಳ್ಳದೆ ಬರೀ ಪ್ರೈಸ್ ಫ್ಯಾಕ್ಟರ್ ಮೇಲೆ, ನಾನು ಪ್ರತಿ ಸಲ ಲಾಸ್ಟ್ 10 months ಇಂದ ಏನ್ ನಾನು ಜೂಮ್ ಸೆಷನ್ಸ್ ನ ತಗೊಳ್ತಾ ಇದ್ದೀನಿ, ಪ್ರೈಸ್ ಫ್ಯಾಕ್ಟರ್ನೇ ತಲೆಯಲ್ಲಿ ಇಟ್ಕೊಂಡಿರ್ತೀರಾ. ಬಟ್ ರಿಯಾಲಿಟಿ ಒಂದು ಪ್ರಾಜೆಕ್ಟ್ ಬೇಸ್ಡ್ ಸಿಸ್ಟಮ್ ಯಾವ ತರ ಒಂದು 26 months ಅಲ್ಲಿ ಒಂದು ಜರ್ನಿ ಪ್ರೂವ್ ಮಾಡಿದೆ, ಯಾವುದೇ ತರದ ಪ್ರೊಡಕ್ಟಿವಿಟಿ ಇಲ್ಲ ಅಂತಂದ್ರು, ಅಂದ್ರೆ ಲೈಕ್ ಪ್ರೊಡಕ್ಟಿವಿಟಿ ಇಲ್ಲದೆ ಇರತಕ್ಕಂತ ಸಿಸ್ಟಮ್ ನ ನಾವು ಆಲ್ರೆಡಿ ನೋಡಿದೀವಿ. ಓಕೆ. ಆ ಸಿಸ್ಟಮ್ಗಳು ಯಾವ ತರ 3 months 5 months ಏನು ಒಂದು ಪ್ರೊಡಕ್ಟಿವಿಟಿ, ಒಂದು ವಿಷನ್, ಯಾವುದೇ ತರದ ಅಪ್ಡೇಟೆಡ್ ಪ್ರೋಟೋಕಾಲ್ ಇಲ್ಲದೆ ಸಿಸ್ಟಮ್ ಮಾರ್ಕೆಟ್ ಇಂದ ಎಕ್ಸಿಟ್ ಆಗ್ತಕ್ಕಂತಿರೋದನ್ನ ಸಾಕಷ್ಟು ನೋಡಿದೀವಿ. ಡೇ ಬೈ ಡೇ ಕೂಡ ನಾವು ನೋಡ್ತಾ ಇದ್ವಿ. ಬಟ್ ಪ್ರೈಸ್ ಅನಾಲಿಸಿಸ್, ಪ್ರೈಸ್ ಬೇಸ್ಡ್ ಮೇಲೆ ಇದು ಸಿಸ್ಟಮ್ ನಡೀತಾ ಇರ್ತಕ್ಕಂಥದ್ದಲ್ಲ. ಆಲ್ರೆಡಿ ನಾನು ಮತ್ತೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಪ್ರೈಸ್ ಫ್ಯಾಕ್ಟರ್ ನ ಒಂದೇ ನೀವು ಡಿಸೈಡ್ ಮಾಡಿ LGNS ಅಲ್ಲಿ ನಾವು ಇಲ್ಲಿ ಎಂಟ್ರಿ ಅಥವಾ ನಾವು ಸಿಸ್ಟಮ್ ಅನ್ನ ಯಾವುದೇ ರೀತಿಯಲ್ಲೂ ಕೂಡ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದ್ರದ್ದು ಕೂಡ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ರಿಯಲ್ ಕ್ರಿಪ್ಟೋ ವರ್ಸಸ್ ಒರಿಜಿನ್ ಯಾವ ತರ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಸೊ ನಾವು ತಿಳ್ಕೊಳ್ಳೋಣ. ಓಕೆ. ಸೊ ಫಸ್ಟ್ ಥಿಂಗ್, ಸೊ ಯಾಕೆ ನಾವು ಪ್ರಾಜೆಕ್ಟ್ ನ ಕಂಪೇರ್ ಮಾಡಬೇಕು? ಓಕೆ. ಸೊ ಲೆಜಿಟಿಮೇಟ್ ಪ್ರಾಜೆಕ್ಟ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್, ಟೋಕನ್ ಬೇಸ್ಡ್ ಪ್ರಾಜೆಕ್ಟ್ ಏನ್ ಕಂಪ್ಯಾರಿಟಿವ್ಲಿ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ ಬರ್ತಾ ಇರುತ್ತೆ. ಸೊ ಟೋಕನ್ ಬೇಸ್ಡ್ ಅಂತ ಬರ್ತಾ ಇರುತ್ತೆ, ಡೈಲಿ 1% 2% ಅಂದ್ರೆ ಏನೇನೋ ವಿಚಾರಗಳು ಒಂದು ಟ್ರಾನ್ಸ್ಪರೆನ್ಸಿ ಬೇಸ್ಡ್ ಇಲ್ದೆ ಸೊ ನಾವು ನೋಡ್ತಾ ಇರ್ತೀವಿ. ಯಾಕೆ ಕಂಪೇರ್ ಮಾಡಬೇಕು LGNS ಜೊತೆ ಅಂತಕ್ಕಂಥದ್ನ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆ ಇನ್ವೆಸ್ಟರ್ಸ್ ಲೂಸಿಂಗ್ ಮನಿ? ಸಾಕಷ್ಟು ಕ್ರಿಪ್ಟೋ ಒಂದು ನಮ್ಮ ಗ್ರೀಡಿಯಿಂದ ಅಥವಾ ಸಾಕಷ್ಟು ಒಂದು ಮೋಟಿವೇಟೆಡ್ ಪ್ಲಾನ್ಸ್ ಇಂದ ಯಾವ ತರ ಜನ ಸೊ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಇನ್ವೆಸ್ಟ್ಮೆಂಟ್ ವರ್ಸಸ್ ಸ್ಪೆಕ್ಯುಲೇಷನ್. ಓಕೆ. ಸೊ ಯಾವ ತರ ಪ್ರೈಸ್ ಮೂಮೆಂಟ್ ಅಲ್ಲೂ ಕೂಡ ಇನ್ವೆಸ್ಟರ್ ಇನ್ವಾಲ್ವ್ ಇರ್ತಾರೆ, ಯಾವ ತರ ಪ್ರೈಸ್ ಮೊಮೆಂಟಮ್ ಲೈಕ್ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾವಿವತ್ತು ಡಿಸ್ಕಷನ್ ಮಾಡ್ತಕ್ಕಂಥದ್ದು. ಓಕೆ. ಸೊ ನಿಜವಾಗ್ಲೂ ಯಾವುದೇ ಒಂದು ಯಾವುದೇ ಒಂದು ಪ್ರಾಜೆಕ್ಟ್ ತಗೊಳ್ಳಿ, ಯಾವುದೇ ಒಂದು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ ರೆವೆನ್ಯೂ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ. ಅಂದ್ರೆ ನಿಮಗೆ ಯಾವುದೋ ನೀವು ಹಾಕಿರ್ತಕ್ಕಂಥ ಫಂಡ್ 10 times ಆಗುತ್ತೆ, 20 times ಆಗುತ್ತೆ, 2 times ಆಗುತ್ತೆ, ಅದು ಯಾವ ತರ ಆಗುತ್ತೆ?
ರೆವೆನ್ಯೂ ಯಾವ ತರ ಜನರೇಟ್ ಆಗುತ್ತೆ ಅದನ್ನ ನಾವು ತಿಳ್ಕೊಳ್ಳದೆ ಯಾರೋ ಹೇಳಿದ್ರು ಎಲ್ಲೋ ಬರ್ತಾ ಇದೆ ಯಾವ್ದೋ ಟ್ರೆಂಡ್ ಅಲ್ಲಿ ಇದೆ ಯಾವ್ದೋ ಸುಮ್ನೆ ಅದು ತೋರಿಸ್ತಾ ಇದೆ ಅಂತಕ್ಕಂಥದ್ರ ಮೇಲೆ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ರೆವೆನ್ಯೂ ಯಾವ ತರ ಅದು ಹಣನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಯಾವ ತರ ನಮಗೆ ಹಣ ಅದು ಆಸ್ ಎ ಆರ್ ಒ ರೂಪದಲ್ಲಿ ಏನೆಲ್ಲ ನಾವು ಬರ್ತಾ ಇದೆ ಅಂತಕ್ಕಂಥದ್ನ ನಾವು ಫಸ್ಟ್ ತಿಳ್ಕೊಬೇಕು. ಯಾವುದೇ ಪ್ರಾಜೆಕ್ಟ್ ಆಗಲಿ, ನಾಟ್ ಓನ್ಲಿ LGNS, ರೆವೆನ್ಯೂ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ಮಾರ್ಕೆಟ್ ಅಲ್ಲಿ ಏನೆಲ್ಲ ಒಂದು ಪ್ರಾಜೆಕ್ಟ್ ಬೇಸ್ಡ್ ಸಿಸ್ಟಮ್, ಒಂದು ಸ್ಕೀಮ್ ಬೇಸ್ಡ್ ಸಿಸ್ಟಮ್, ಒಂದು ಕ್ರಿಪ್ಟೋ ಬೇಸ್ಡ್ ಇರ್ಬೋದು ಅಥವಾ ROE ಬೇಸ್ಡ್ ಮಂತ್ಲಿ ಫಿಕ್ಸ್ಡ್ ರಿಟರ್ನ್ ಇರ್ಬೋದು, ಶೇಕಡ 95% ಅಷ್ಟು ಏನೆಲ್ಲ ಒಂದು ನೆಟ್ವರ್ಕ್ ಬೇಸ್ಡ್ ಸಿಸ್ಟಮ್, ಏನೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ನಡೀತಾ ಇದೆ, 95% ಅಷ್ಟು ಕಂಪ್ಲೀಟ್ಲಿ ಮನಿ ರೊಟೇಷನ್. ಓಕೆ, ಸೊ ಅಂದ್ರೆ ಯಾವುದೇ ತರದ ರೆವೆನ್ಯೂ ಜನರೇಟ್ ಪಾರ್ಟ್ ಇಲ್ಲ ನೋಡಿ. ಎಲ್ಲಿ ರೆವೆನ್ಯೂ ಜನರೇಟ್ ಪಾರ್ಟ್ ಇರೋದಿಲ್ಲ, ಕಂಪ್ಲೀಟ್ಲಿ ಆ ದುಡ್ಡು ಓನ್ಲಿ ಆ ರೊಟೇಷನ್ ಆಗ್ತಾ ಇರುತ್ತೆ ಹೊರತು ಸೊ ಅದೆಲ್ಲೂ ಕೂಡ ರೆವೆನ್ಯೂನ ಜನರೇಟ್ ಮಾಡ್ತಾ ಇರೋದಿಲ್ಲ. ಓಕೆ, ಸೊ ನಾವು ಯಾವಾಗ್ಲೂ ಯಾವುದೇ ಪ್ರಾಜೆಕ್ಟ್ ನ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಅನಲೈಸ್ ಮಾಡಬೇಕು, ಅದರಲ್ಲಿ ನಿಜವಾಗ್ಲೂ ರೆವೆನ್ಯೂ ಜನರೇಟ್ ಆಗ್ತಾ ಇದೆನಾ ಅಂತಕ್ಕಂಥದ್ದು ವಿಚಾರ ತಿಳ್ಕೋಬೇಕು. ಹೌದು, LGNS ಕೂಡ ಥ್ರೂ ರೊಟೇಷನ್ ಮುಖಾಂತರ ನಡೀತಾ ಇದ್ದಾನ, ಇಲ್ಲೂ ಕೂಡ ಯಾವುದೇ ಏನಾದ್ರೂ ಒಂದು ಜನರೇಟಿಂಗ್ ರೆವೆನ್ಯೂ ಪಾರ್ಟ್ LGNS ಅಲ್ಲಿ ಇದೆನಾ ಅಂತಾನು ಕೂಡ ಇವತ್ತಿನ ಸಬ್ಜೆಕ್ಟ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು, ಅಬ್ಸಲ್ಯೂಟ್ಲಿ ಟ್ರೂ. ಸಮ್ ಪಾರ್ಟ್ LGNS ಕೂಡ ರೆವೆನ್ಯೂ ಜನರೇಟ್ ಮಾಡ್ತಾ ಇರತಕ್ಕಂಥದ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಕಷ್ಟು ಜನ ಅದನ್ನ ಅಬ್ಸರ್ವ್ ಮಾಡಿರಲ್ಲ, ತಿಳ್ಕೊಂಡಿರಲ್ಲ. ಅದ್ ಯಾವ ತರ ಅಂತಕ್ಕಂಥದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಒಂದು ಒಂದು ಅಫಿಲಿಯೇಟ್ ಮಾರ್ಕೆಟ್ ಇಂದ ಶುರುವಾದಂತ LGNS ಟೋಕನ್ ಅನ್ನ ಜರ್ನಿ ಇವತ್ತು ಒಂದು ರಿಯಲ್ ಕ್ರಿಪ್ಟೋ, ಯಾವ ತರ ಒಂದು ರಿಯಲ್ ಕ್ರಿಪ್ಟೋ, ಒಂದು ರಿಯಲ್ ಪ್ರಾಜೆಕ್ಟ್ ಮೇಲೆ ಸಿಸ್ಟಮ್ ರನ್ ಆಗ್ತಿದೆ. ಲೈಕ್ ಬಿಟ್ ಕಾಯಿನ್ ಇರ್ಬೋದು, ಇಥೀರಿಯಂ, ಸೊಲೋನಾ, ಗಾಲಾ, ಮಾನಾ, ಈ ತರ ಸಾಕಷ್ಟು ಕ್ರಿಪ್ಟೋ ಲಾಸ್ಟ್ ಒಂದು 6 to 8 years ಇಂದ ಏನೆಲ್ಲ ಒಂದು ಟ್ರೇಡಿಂಗ್ ಅಥವಾ ಅದರದೇ ಆದಂತ ಪ್ರಾಜೆಕ್ಟ್ ಮೇಲೆ ಸಿಸ್ಟಮ್ ಟೋಕನ್ ಕಾಯಿನ್ಸ್ ರನ್ ಆಗ್ತಾ ಇದೆ. ಅಫಿಲಿಯೇಟ್ ಮಾರ್ಕೆಟ್ ಇಂದ ಶುರುವಾದಂತ LGNS ನ ಜರ್ನಿ ರಿಯಲ್ ಕ್ರಿಪ್ಟೋ ಯಾವ ತರ ಯಾವ್ದೆಲ್ಲ ಬೇಸ್ಡ್ ಮೇಲೆ, ಯಾವ್ದೆಲ್ಲ ಸ್ಟೋರಿ ಮೇಲೆ ರನ್ ಆಗ್ತಾ ಇದೆ, ಅದೇ ಬೇಸ್ಡ್ ಮೇಲೆ LGNS ಕೂಡ ಲೈಕ್ ಜರ್ನಿ ಶುರು ಮಾಡಿರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಯಾವ ತರ ರೆವೆನ್ಯೂ ಜನರೇಟ್ ಆಗುತ್ತೆ? ಓನ್ಲಿ ನನ್ನ ಪ್ರಕಾರ ಒಂದರಿಂದ ಎರಡು ರೀತಿ ಒಂದು ರೆವೆನ್ಯೂ ಜನರೇಟ್ ಆಗ್ತಕ್ಕಂಥದ್ದು. ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತೀವಿ, ಅಂದ್ರೆ ಸರ್ವಿಸ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ನಾವು ಸರ್ವಿಸ್ ಬೇಸ್ಡ್ ಒಂದು ಸಿಸ್ಟಮ್ ಇರುತ್ತೆ, ಅದ್ರ ಬೇಸ್ಡ್ ಅಲ್ಲಿ ಏನಾಗುತ್ತೆ ರೆವೆನ್ಯೂ ಜನರೇಟ್ ಆಗ್ತಕ್ಕಂಥದ್ನ ನಾವು ನೋಡಿದೀವಿ. ಓಕೆ, ಸೆಕೆಂಡ್ ಪಾರ್ಟ್ ಥ್ರೂ ಪ್ರಾಜೆಕ್ಟಿವಿಟಿ, ಥ್ರೂ ಕಮಿಂಗ್ ಅಪ್ಡೇಟ್ಸ್ ಇರ್ಬೋದು, ಒಂದು ಪ್ರೋಟೋಕಾಲ್ ಅಲ್ಲಿ ಯಾವ ತರ ಕಮ್ಯುನಿಟಿ ಅದನ್ನ ಬಳಸುತ್ತೆ, ಯಾವ ತರ ಅದು ಯುಟಿಲಿಟಿ ಆಗುತ್ತೆ, ಯಾವ ತರ ಯೂಸೇಜ್ ಕ್ರಿಯೇಟ್ ಆಗುತ್ತೆ, ಅದ್ರ ಬೇಸ್ಡ್ ಮೇಲೆ ರೆವೆನ್ಯೂ ಕ್ರಿಯೇಟ್ ಆಗ್ತಕ್ಕಂಥದ್ನ ನಾವು ಕ್ರಿಪ್ಟೋದಲ್ಲಿ ನೋಡಬಹುದು. ಓಕೆ, ನೀವು ಆಫ್ಲೈನ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ರೆವೆನ್ಯೂ ಜನರೇಟ್ ಆಗ್ಬೇಕು ಅಂದ್ರೆ ವಸ್ತು ಮ್ಯಾನುಫ್ಯಾಕ್ಚರ್ ಆಗ್ಬೇಕು, ಅದರಿಂದ ಸರ್ವಿಸ್ ಕ್ರಿಯೇಟ್ ಆಗ್ಬೇಕು, ಸರ್ವಿಸ್ ಇಂದ ಕನ್ಸ್ಯೂಮರ್ ಗೆ ಅದು ಹೆಲ್ಪ್ ಆಗ್ಬೇಕು. ಅಟ್ ದ ಎಂಡ್ ಆಫ್ ದ ಡೇ ಕನ್ಸ್ಯೂಮರ್ ಯುಟಿಲಿಟಿ ಯಾವ ತರ ಇನ್ಕ್ರೀಸ್ ಆಗುತ್ತೆ, ಯೂಸೇಜ್ ಜಾಸ್ತಿ ಆಗುತ್ತೆ, ಅದರಿಂದ ಏನಾಗುತ್ತೆ ರೆವೆನ್ಯೂ ಕ್ರಿಯೇಟ್ ಆಗ್ತಕ್ಕಂಥದ್ದು ಒಂದು ಆಫ್ಲೈನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಅದೇ ಥ್ರೂ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಯಾವ್ದು ನಾವು ಟೋಕನ್ ಅನ್ನ ಬಳಸ್ತಾ ಇದ್ದೀವಿ, ಕಮ್ಯುನಿಟಿ ಯಾವ ತರ ಇನ್ವಾಲ್ವ್ ಆಗ್ತಾ ಇದೆ, ಅದರಿಂದ ಬರ್ತಕ್ಕಂಥ ದಿನಗಳಲ್ಲಿ ಆ ಟೋಕನ್, ಆ ಕಾಯಿನಿನ ಪ್ರಾಜೆಕ್ಟ್ ಏನಿದೆ, ಬರ್ತಕ್ಕಂಥ ಕಮ್ಯುನಿಟಿ ಆ ಟೋಕನ್ ಕಾಯಿನ್ ನ ಏನಕ್ಕೆ ಯೂಸ್ ಮಾಡುತ್ತೆ, ಯಾಕೆ ಕಂಟಿನ್ಯೂಟಿ ಆಗಿ ಆ ಕಾಯಿನ್ ನ ಖರೀದಿ ಮಾಡ್ತಾನೆ ಇರ್ತಾರ, ಅದರಿಂದ ಓವರ್ ಆಲ್ ಕ್ರಿಪ್ಟೋ ಒಂದು ಇಂಡಸ್ಟ್ರಿಗೆ ಯಾವ ತರ ಲಾಭಾಂಶ ಇದೆ, ಯಾಕೆ ಆ ಟೋಕನ್ ಅನ್ನ ಖರೀದಿ ಮಾಡ್ತಾರೆ, ಈ ವಿಚಾರಗಳು ನಿಮಗೆ ಗೊತ್ತಾದಾಗ ರಿಯಲಿ ಅದರಿಂದ ಯಾವ ತರ ರೆವೆನ್ಯೂ ಜನರೇಟ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು. ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಯಾವ್ಯಾವ ವೇ ಅಲ್ಲಿ ಒಂದು ಕ್ರಿಪ್ಟೋದಲ್ಲಿ ಒಂದು ರೆವೆನ್ಯೂ ಜನರೇಟ್ ಆಗ್ತಾ ಇದೆ, ಒಂದು ಪ್ರೆಸೆಂಟ್ ಟ್ರೆಂಡಿಂಗ್ ಬಗ್ಗೆ ನಡೀತಾ ಇರತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಯಾವ ತರ ಒಂದು US ಮಾರ್ಕೆಟ್, ಒಂದು ಸ್ಟೇಬಲ್ ಕಾಯಿನ್, ಒಂದು ಬೇಸ್ಡ್ ಪ್ರೋಟೋಕಾಲ್ ಏನ್ ನಾವು ನೋಡ್ತಾ ಇದೀವಿ ಆಲ್ ಓವರ್ ದ ವರ್ಲ್ಡ್ ವೈಡ್, ಯಾವ ತರ ಒಂದು 10 years, ಒಂದು 15 years ಬಿಫೋರ್ ನೋಡೋದಾದ್ರೆ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟಿಗೆ ಆಗಿರ್ಬೋದು, ಅಥವಾ ಎವ್ರಿ ಟ್ರಾನ್ಸಾಕ್ಷನ್ ಅದರ್ ಕಂಟ್ರೀಸ್ ಜೊತೆ ಯಾವುದೇ ತರದ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಅಂತಂದ್ರೂ ಕೂಡ USD ಮುಖಾಂತರ ವ್ಯವಹಾರ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಇವಾಗ ಸೊ ಅದನ್ನ ದಾಟಿ USDT ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಏನದು USDT? ಓಕೆ, ವರ್ಚುವಲ್ ಕ್ರಿಪ್ಟೋ, ಒಂದು ಸ್ಟೇಬಲ್ ಕಾಯಿನ್ ಅಂತಕ್ಕಂಥದ್ದು USDT. ಅದರದ್ದು ಬೆಲೆ ಬಂದು $1 ಮಾತ್ರ USDTದು, ಅದು ಯಾವುದೇ ರೀತಿಯ ಅದು ವೇರಿಯೇಷನ್ ಆಗ್ತಕ್ಕಂಥದ್ದಲ್ಲ. ಓಕೆ, ಸೊ ಅದ್ರ ಬಗ್ಗೆನೂ ಕೂಡ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀನಿ. ಯಾವ ತರ ಒಂದು ಕ್ರಿಪ್ಟೋ ಮಾರ್ಕೆಟ್ ಓವರ್ ಆಲ್ ಒಂದು ಜರ್ನಿ ನಡೀತಾ ಇದೆ, ಓವರ್ ಆಲ್ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ.
ಸೊ ನೋಡ್ತಾ ಇದ್ದೀರಾ ಇಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಟಾಪ್ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು. ಓಕೆ, ಸೊ ಟೋಟಲ್ ಮಾರ್ಕೆಟ್ ಕ್ಯಾಪ್ ಕ್ರಿಪ್ಟೋ ಓವರ್ ಆಲ್ ಕ್ರಿಪ್ಟೋ ಕರೆನ್ಸಿ ಇದು 2.2 ಟ್ರಿಲಿಯನ್ ಇದೆ. ಓಕೆ, ಸೊ ಇದನ್ನೇ ನೀವು ಲಾಸ್ಟ್ ವರ್ಷ ನೋಡೋದಾದ್ರೆ ಅಂದ್ರೆ ಹೋದ ವರ್ಷ ಇದೇ ಟೈಮ್ ಅಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆನ್ 2 ಇಯರ್ಸ್, ನಾಟ್ ಓನ್ಲಿ ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್, ಆಲ್ಮೋಸ್ಟ್ ಡಬಲ್ ಇತ್ತು. ಅಂದ್ರೆ ಹತ್ತತ್ರ $5 ಟ್ರಿಲಿಯನ್ ಅಷ್ಟು ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ ಇದ್ದಿದ್ದು. ಅಂದ್ರೆ ಓವರ್ ಆಲ್ ಕ್ರಿಪ್ಟೋದ ಓವರ್ ಆಲ್ ಅಸೆಟ್ ಎಲ್ಲರ ಹತ್ರ ಏನೇನು ಹೋಲ್ಡಿಂಗ್ ಆಗಿದೆ, ಯಾರ ಹತ್ರ ಎಲ್ಲಾರ್ದು ಕೌಂಟ್ ಮಾಡಿ, ಇವನ್ ಇನ್ಕ್ಲೂಡ್ LGNS ಇರ್ಬೋದು ಅಥವಾ ಬೇರೆ ಬೇರೆ ನೀವು ಟೋಕನ್ ಹೋಲ್ಡಿಂಗ್ ಮಾಡಿರ್ಬೋದು, USDT ಹೋಲ್ಡಿಂಗ್ ಮಾಡಿರ್ಬೋದು, ಟೋಟಲ್ ಇಡೀ ವರ್ಲ್ಡ್ ವೈಡ್ ಇರ್ತಕ್ಕಂಥ ಟೋಟಲ್ ಕ್ರಿಪ್ಟೋದ ಮಾರ್ಕೆಟ್ ಕ್ಯಾಪ್ ಬಂದು 4 ಇತ್ತು. ಇವಾಗ ನಿಯರ್ 50% ಟೋಟಲ್ ಏನಾಗಿದೆ ಡೌನ್ ಫಾಲ್ ಆಗಿರ್ತಕ್ಕಂಥದ್ನ ನಾವು ನೋಡ್ಬೋದು. ಅದರ ಅರ್ಥ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಫಂಡ್ ಆಫ್ಲೈನ್ ಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಅಂದ್ರೆ ಕ್ರಿಪ್ಟೋದಲ್ಲಿ ಇರ್ತಕ್ಕಂಥ ಅಸೆಟ್ ಏನಾಗಿದೆ ಓವರ್ ಆಲ್ 50% ಏನಾಗಿದೆ ಥ್ರೂ ವಿಡ್ರಾಲ್ ಮುಖಾಂತರ ಅಥವಾ ಆ ದುಡ್ಡನ್ನ ಥ್ರೂ ಅಸೆಟ್ಸ್ ಇರ್ಬೋದು, ಗೋಲ್ಡ್ ಇರ್ಬೋದು ಅಥವಾ ವೆಹಿಕಲ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಪರ್ಸನಲ್ ಥಿಂಗ್ಸ್ ಗೆ ಸಿಸ್ಟಮ್ ಮಾರ್ಕೆಟ್ ಇಂದ ಅದು ಆ ಫಂಡ್ ಎಕ್ಸಿಟ್ ಆಗಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ಇದರಿಂದ ತಿಳ್ಕೊಬಹುದು. ಓಕೆ, ಅಂದ್ರೆ ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಯಾವ ತರ ರೆವೆನ್ಯೂ ಜನರೇಷನ್ ಅಂತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಅಂದ್ರೆ ನಿಜವಾಗ್ಲೂ ಫಂಡ್ ಏನೋ ನಮಗೆ ಫಂಡ್ ಈಸಿಲಿ ಪೋರ್ಟ್ಫೋಲಿಯೋ ಡಬಲ್ ಆಗ್ಬಿಡುತ್ತೆ, ತ್ರಿಬಲ್ ಆಗ್ಬಿಡುತ್ತೆ, ಅಷ್ಟು ಈಸಿ ಮಾರ್ಕೆಟ್ ಅಲ್ಲ ಯಾವುದು ಕೂಡ. ರೈಟ್ ನಾವ್ ನೀವು ಯಾವುದೇ ಮಾರ್ಕೆಟ್ ಅಲ್ಲಿ ಟ್ರೆಡಿಷನಲಿ ಆಗ್ಲಿ ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಅಲ್ಲಿ ವೆರಿ ಈಸಿಯಾಗಿ ನಿಮ್ಮ ಫಂಡ್ ಏನೋ ಒಂದು ಲೈಕ್ ಕ್ವಿಕ್ ಆಗಿ ನಿಮಗೆ ಗೇನ್ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಅಷ್ಟು ಈಸಿ ಯಾವ ಮಾರ್ಕೆಟ್ ಅಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ರಿಯಾಲಿಟಿ ಯಾವ ತರ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಾಗ ಸೊ ನಾವು ಲಾಂಗ್ ಟರ್ಮ್ ಥಿಂಕ್ ವೆಲ್ತ್ ಕ್ರಿಯೇಷನ್ ಯಾವ ತರ ಲಾಂಗ್ ಟರ್ಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ನ ನಮಗೆ ಒಂದು ಅನಲೈಸ್ ಬರುತ್ತೆ. ಆ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ಓವರ್ ಆಲ್ ಮಾರ್ಕೆಟಿನ ರೂಲ್ ಮಾಡ್ತಾ ಇರ್ತಕ್ಕಂಥದ್ದು ಕ್ರಿಪ್ಟೋ ಯಾವುದು ಅಂತಂದ್ರೆ USDT ಆಲ್ಮೋಸ್ಟ್ ನಾವು ನೋಡ್ತಾ ಇದೀವಿ. ಸೊ ನೋಡ್ತಾ ಇದ್ರ USDT ಆಲ್ಮೋಸ್ಟ್ ಟಾಪ್ ಸೆಕೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ, ಟಾಪ್ ಥರ್ಡ್ ಅಲ್ಲಿ. ಸೊ ಟೋಟಲ್ ಮಾರ್ಕೆಟ್ ಕ್ಯಾಪ್ ಬಂದು USDTದು 184 ಬಿಲಿಯನ್. ಅಂದ್ರೆ ಎಷ್ಟು ಫಂಡ್ USDT ಅಲ್ಲಿ ಲೈಕ್ ಜನಗಳು ಓವರ್ ಆಲ್ ವರ್ಲ್ಡ್ ವೈಡ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ ಥ್ರೂ ಬೇರೆ ಬೇರೆ ಅಸೆಟ್ ರೂಪದಲ್ಲಿ ಇರ್ಬೋದು ಅಥವಾ ಓನ್ಲಿ USDT ರೂಪದಲ್ಲಿ ಇರ್ಬೋದು ಅಂತಕ್ಕಂಥದ್ನ ನಾವಿಲ್ಲಿ ತಿಳ್ಕೊಬಹುದು. ಅಂಡ್ ದೆನ್ 24 hour ವ್ಯಾಲ್ಯೂಮ್ ಕೂಡ ನೋಡ್ತಾ ಇದ್ರ ಯಾವ್ದು ಲೆವೆಲ್ ಅಲ್ಲಿ 50 ಬಿಲಿಯನ್ ಅಂದ್ರೆ ಎಷ್ಟು ಲಕ್ಷ ಕೋಟಿ ಅದು ಟ್ರಾನ್ಸಾಕ್ಷನ್ಸ್ ಅಂತಾನು ಕೂಡ ನಾವು ನೋಡ್ಬೋದು. ಓವರ್ ಆಲ್ ಟಿಲ್ ನೌ ಮಾರ್ಕೆಟ್ ಕ್ಯಾಪ್ $184 ಬಿಲಿಯನ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಸಿಸ್ಟಮ್ ನಾವು ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಯಾವ ತರ ಏನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಓಕೆ, ಸೊ ರಿಯಲಿ ಯಾವ ತರ USDT ಮಾರ್ಕೆಟ್ ಅಥವಾ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ನಾವು ಸಿಸ್ಟಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ಅವರು ನಾವು USDT ನ ಪ್ರಮೋಟ್ ಮಾಡಿದಾಗ ಡೈಲಿ ನಮಗೆ ರಿಟರ್ನ್ 1% ಲೈಕ್ 100 USDT ನಾವು ಲೈಕ್ ಕೊಡ್ತೀವಿ ಅಂತಂದ್ರೆ ಡೈಲಿ 1% USDT ಥ್ರೂ ಕೊಡ್ತೀನಿ ಅಂತಕ್ಕಂಥದ್ದು. ಅಥವಾ ನೋಡಿ ಇದು ನಾಟ್ ಪಾಸಿಬಲ್ ಅಂತಕ್ಕಂಥದ್ದು ನಾ ವಿಚಾರ ನಿಮಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ USDT ಮಿಂಟ್ ಆಗ್ಲಿಕ್ಕೆ ದೇರ್ ಆರ್ ಅ ಪ್ರೊಸೀಜರ್. USDT ಅಂತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ ಚಲಾವಣೆ ಆಗ್ಬೇಕು ಅಂದ್ರೆ ಅದಕ್ಕೆ ಆದಂತ ಕಂಡೀಷನ್ಸ್ ಇದೆ, ಅದಕ್ಕೆ ಆದಂತ ಬಾಂಡ್ ಸಬ್ಮಿಷನ್ ಇದೆ. ಈ USDT ನ ತುಂಬಾ ಈಸಿಯಾಗಿ ಯಾರ್ ಬೇಕೋ ಅವರು ಮಿಂಟ್ ಮಾಡಿ ಮಾರ್ಕೆಟ್ಗೆ ಬಿಡ್ತಕ್ಕಂಥದ್ದಲ್ಲ. ಈಗ ನಾವು ನಿಮ್ಮ ಹತ್ರ ಇರ್ತಕ್ಕಂಥ USDT ನ ನೀವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಅವ್ರು ಇನ್ನೊಬ್ಬರಿಗೆ ಅಥವಾ ಮ್ಯೂಚುವಲಿ P2P ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ, ಅದಕ್ಕೆ 1 USDT ಅಂತ ಪ್ರೈಸ್ ಯಾರು ಕೊಡ್ತಾ ಇದ್ದಾರೆ? ಯಾರು ಅದಕ್ಕೆ ಯಾರು ಅದಕ್ಕೆ ಬೆಲೆ ಕೊಡ್ತಾ ಇರ್ತಕ್ಕಂಥದ್ದು? ಅದಕ್ಕೆ ಆದಂತ ಮೂಲ ಬೆಲೆ ಇದೆ ಅಂತಂದ್ರೆ ಅದಕ್ಕೆ ಏನಾದ್ರೂ ಒಂದು ರಿಸರ್ವ್ ಇರಬೇಕಲ್ವಾ? ಓಕೆ, ಸೊ ಸೊ ಇಲ್ಲಿ ಇದು ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಟೆದರ್ ಅಂತಕ್ಕಂಥ ಕಂಪ್ನಿ. ಓಕೆ, ಟೆದರ್ ಅಂತಕ್ಕಂಥ ಕಂಪನಿ ಏನಿದೆ ಸೊ ಆ ಕಂಪನಿ ಓಕೆ, ಸೊ ಯಾವಾಗ ಒಂದು 100 ಮಿಲಿಯನ್ ಫಂಡ್ ರೈಸ್ ಆಗುತ್ತೆ, ಯಾವ ತರ ನಾವು ಬ್ಯಾಂಕಿಂಗ್ ಅಲ್ಲಿ ಫಾರ್ ಎಕ್ಸಾಂಪಲ್ ಜನಗಳು ಫಂಡ್ ಕೊಡ್ತಕ್ಕಂಥ ದುಡ್ಡಿಂದ ಲೋನ್ ಕೊಟ್ಟು ಯಾರೆಲ್ಲ FD ಬ್ಯಾಂಕ್ ಅಲ್ಲಿ FD ಇಟ್ಟಿರ್ತಾರೆ ಸಮ್ ಪರ್ಸೆಂಟೇಜ್ ಏನ್ ಮಾಡುತ್ತೆ ಬ್ಯಾಂಕ್ ಆಫರ್ ಮಾಡುತ್ತೆ ಲೈಕ್ ಸೊ 8% ಪರ್ ಆನಮ್ ಇರ್ಬೋದು, 10% ಇರ್ಬೋದು. ಸೊ ಏನ್ ಅಕಾರ್ಡಿಂಗ್ಲಿ ಸೊ ಏನಕ್ಕೆ ಆಫರ್ ಮಾಡ್ತಕ್ಕಂಥದ್ದು ಆ ಫಂಡ್ ಇಂದ ಬ್ಯಾಂಕ್ ಏನ್ ಮಾಡುತ್ತೆ ಸೊ ಲೋನ್ ಫೆಸಿಲಿಟಿನ ಕೊಟ್ಟು ದೇ ಜನರೇಟ್ ದ ಮನಿ. ಓಕೆ, ಸೊ ಅದೇ ರೀತಿ ಟೆದರ್ ಅಂತಕ್ಕಂಥ ಕಂಪನಿ ಏನಿದೆ ದೇ ವಿಲ್ ಅವರು ಪಬ್ಲಿಕ್ ಇನ್ವೆಸ್ಟರ್ಸ್ ಗೆ ಅಥವಾ US ಅಲ್ಲಿ ಅವರೇ ಲೈಕ್ ಓನ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾರೆ 100 ಮಿಲಿಯನ್ ಫಂಡ್ ನ ಸೊ ಅವ್ರೇನ್ ಮಾಡಿ ರೈಸ್ ಮಾಡಿ ಅವ್ರೇನ್ ಮಾಡ್ತಾರೆ ಎವ್ರಿ $1
ಪ್ರತಿ ಒಂದು USDT ಮಾರ್ಕೆಟ್ ಅಲ್ಲಿ ಏನೆಲ್ಲ ಚಲಾವಣೆ ಆಗ್ತಾ ಇದೆ ಅದಕ್ಕೆ $1 ಬ್ಯಾಕಪ್ ಆಗಿ ಲೈಕ್ ಟೆದರ್ ಕಂಪ್ನಿ ಇನ್ಸ್ಟಿಟ್ಯೂಷನಲ್ ಬ್ಯಾಂಕಿಂಗಿಗೆ ಏನ್ ಮಾಡುತ್ತೆ, ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಮ್ಯೂಚುವಲ್. ಅಂದ್ರೆ ಅದು ಅದ್ರ ಲೈಕ್ ಅಂದ್ರೆ ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ, ಏನೆಲ್ಲ ಚಲಾವಣೆ ಆಗುತ್ತೆ, ಅದರಿಂದ ಗ್ಯಾಸ್ ಫೀಸ್ ಆಗಿರ್ಬೋದು, ಬೇರೆ ಬೇರೆ ಟ್ರಾನ್ಸಾಕ್ಷನ್ ಫೀಸ್ ಆಗಿರ್ಬೋದು. ಸೊ ಅದರಿಂದ ಏನ್ ಮಾಡುತ್ತೆ, ಟೆದರ್ ಅಂತಕ್ಕಂಥ ಕಂಪ್ನಿ ಪ್ರಾಫಿಟ್ ಅನ್ನ ಜನರೇಟ್ ಮಾಡುತ್ತೆ. ಓಕೆ. ಸೊ ಸೊ ಸಮ್ % 3% ಇರ್ಬೋದು, 5% ಇರ್ಬೋದು, 10% ಇರ್ಬೋದು. ಅಂದ್ರೆ ಕಂಪ್ಲೀಟ್ಲಿ ಒಂದು ಸೆಂಟ್ರಲೈಸ್ಡ್ ಮುಖಾಂತರ ಯಾವ ತರ ನೋಡ್ತಾ ಇದ್ದೀರಾ, 184 ಬಿಲಿಯನ್ ಅಂದ್ರೆ ಇಟ್ಸ್ ಅ ವೆರಿ ಹ್ಯೂಜ್, ತುಂಬಾ ಹ್ಯೂಜ್. ಅಂದ್ರೆ ಇದು ಇಷ್ಟಕ್ಕೆ ನಿಂತಿಲ್ಲ. ಸೊ ಇವರು ಯಾವ ತರ ರಿಕ್ವೈರ್ಮೆಂಟ್ ಇದೆ, ಪಬ್ಲಿಕ್ ಯಾವ ತರ ಅದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ, ಅದ್ರ ಬೇಸ್ಡ್ ಮೇಲೆ ಸೊ ಅವರು ಪ್ರತಿಯೊಂದು USDT ಕೂಡ ಬ್ಯಾಕಪ್ ಆಗಿ ಒಂದು USD ರಿಸರ್ವ್ ಬ್ಯಾಕಪ್ ಫಂಡ್ ಆಗಿ ಕೊಟ್ಟ ಮೇಲೆ ಏನಾಗುತ್ತೆ, ಆ ಟೆದರ್ ಕಂಪನಿ ಒಂದು USD ಮಿಂಟ್ ಮಾಡುತ್ತೆ. ಓಕೆ. ಸೊ ಅದೇ ತರ ಅದೇ ಫಾರ್ಮೆಟ್ ಅಲ್ಲೇ ನೀವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಅದೇ ಫಾರ್ಮೆಟ್ ಅಲ್ಲೇ LGNS ಅಲ್ಲೂ ಕೂಡ ಪ್ರತಿಯೊಂದು LGNS ನಾವೇನು ಲಾಸ್ಟ್ ಒಂದು 26 months ಇಂದ ಏನ್ ನೋಡ್ತಾ ಇದೀವಿ, ಆ ಪ್ರೋಟೋಕಾಲ್ ಅಲ್ಲಿ ನೀವು ಟ್ರೆಜರಿಯಲ್ಲಿ ಫಂಡ್ ನೋಡಿದ್ರೆ ಪ್ರತಿಯೊಂದು LGNS ಕೂಡ $1 ಆಸ್ ಅ ಬ್ಯಾಕಪ್ ಆಗಿ ಸಿಸ್ಟಮ್ ಇಡ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಯಾವ ತರ ಒಂದು ಇನ್ಸ್ಟಿಟ್ಯೂಷನಲ್ ಅಥವಾ ಯಾವ ತರ ಒಂದು ಮಾರ್ಕೆಟ್ ಅಲ್ಲಿ ಒಂದು ಒಂದು ಯಾವುದೇ ಒಂದು ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಕಂಪ್ನಿ ತಗೊಳ್ಳಿ. ಓಕೆ. ಸೊ ಯಾವ ತರ ಒಂದು ಬ್ಯಾಕಪ್ ಆಗಿ ಟ್ರೆಜರಿನ ಮೇಂಟೈನ್ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ. ಓಕೆ. ಸೊ ಸೊ ಇಲ್ಲೂ ಕೂಡ ಅದೇ ರೀತಿ ಟ್ರೆಜರಿಲಿ ನಾವು ಅನುಭವಿಸಬೇಕ, ನೀವು ಪಾಲಿಗಾನ್ ಅಲ್ಲೂ ಕೂಡ ನೋಡ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರ ರಿಸ್ಕ್ ಫ್ರೀ ವ್ಯಾಲ್ಯೂ ಆಫ್ ಅ ಟ್ರೆಜರಿ. ಓಕೆ. ಏನು ಪ್ರತಿಯೊಂದು LGNS ಏನು ಮಿಂಟ್ ಆಗ್ತಾ ಇದೆ. ಓಕೆ. ಸೊ ಅದಕ್ಕೆ $1 ಆಸ್ ಅ ಬ್ಯಾಕಪ್ ಆಗಿ ಸಿಸ್ಟಮ್ ಒಂದು ಡೈನ್ ಅನ್ನ ಟ್ರೆಜರಿ ಬ್ಯಾಲೆನ್ಸ್ ಅಲ್ಲಿ ಇಟ್ಟಿರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಯಾವ ಲೆವೆಲ್ ಆಫ್ ಥಿಂಕಿಂಗ್ ಇಂದ ಫಸ್ಟ್ ಡೇ ಇಂದ ಒರಿಜಿನ್ LGNS ಆಸ್ ಅ ಪ್ಲಾನ್ಡ್ ಆಗಿ ನೋಡಿ, ಯಾವ್ದನ್ನು ಕೂಡ ಇದು ಸಿಸ್ಟಮ್ ಯಾವುದೇ ತರದ ವಿಷನ್ ರೋಡ್ ಮ್ಯಾಪ್ ಇಲ್ಲದೆ ಯಾವಾಗ ಸಿಸ್ಟಮ್ ಅಲ್ಲಿ ಕಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ, ಹೋಲ್ಡಿಂಗ್ ಜಾಸ್ತಿ ಆಗುತ್ತೆ, ಅವಾಗ ತಂದಿರ್ತಕ್ಕಂಥ ಥಿಂಗ್ಸ್ ಅಲ್ಲ. ಸಿಸ್ಟಮ್ ಆಲ್ರೆಡಿ ಫಸ್ಟ್ ಡೇ ಇಂದಾನೆ ವೆರಿ ಕ್ಲಿಯರ್ ಇದೆ. ಈ ಸಿಸ್ಟಮ್ ಒರಿಜಿನ್ LGNS ತರ್ಲಿಕ್ಕೆ ಯಾವ್ದೋ ಸುಮ್ನೆ ಲೈಕ್ ಒಂದು 5 days ಅಲ್ಲೋ 10 days ಅಲ್ಲೋ 1 month ಅಲ್ಲೋ 6 months ಅಲ್ಲೋ ಪ್ಲಾನ್ ನ ಡಿಸೈನ್ ಮಾಡಿ ಇದನ್ನ ಕಾಂಟ್ರಾಕ್ಟ್ ನ ರೆಡಿ ಮಾಡಿ ಡಿಪ್ಲಾಯ್ ಮಾಡಿ ಶುರುವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಇದಲ್ಲ. ಆಲ್ಮೋಸ್ಟ್ ಮೋರ್ ದ್ಯಾನ್ 10 years ರಿಸರ್ಚ್ ಇಂದ ಕ್ರಿಯೇಟ್ ಆದಂತ LGNS ಗೆ ಯಾವ ತರ ಕಾಂಟ್ರಾಕ್ಟ್ ಬೇಸ್ಡ್ ಅಲ್ಲೇ ಫಸ್ಟ್ ಡೇನೆ ಒಂದು ವಿಷನ್ ಕ್ಲಿಯರ್ ಮಾಡಿ ವೈಟ್ ಪೇಪರ್ ಅಲ್ಲಿ ಎವ್ರಿಥಿಂಗ್ ನೋಟೆಡ್ ಮಾಡಿರ್ತಕ್ಕಂಥದ್ನ ನಾವು ನೋಡಬಹುದು. 3.91 ಬಿಲಿಯನ್ ಅಂದ್ರೆ ಎಷ್ಟು ಮಾರ್ಕೆಟ್ ಅಲ್ಲಿ LGNS ಸರ್ಕ್ಯುಲೇಟ್ ಆಗ್ತಾ ಇದೆ, ಪ್ರತಿಯೊಂದು LGNS ಕೂಡ ಬ್ಯಾಕಪ್ ಆಗಿ $1 ಸಿಸ್ಟಮ್ ಕಾಂಟ್ರಾಕ್ಟ್ ಅಲ್ಲಿ ಲೈಕ್ ಲಾಕ್ ಮಾಡಿರ್ತಕ್ಕಂಥದ್ದು ಕೊಲ್ಯಾಟ್ರಲ್ ರಿಸರ್ವ್ ಫಂಡ್ ಆಗಿ ಇರ್ತಕ್ಕಂಥದ್ನ ನಾವು ಇಲ್ಲಿ ನೋಡಬಹುದು. ಓಕೆ. ಅದನ್ನ ಬರೀ ಯಾವುದೇ ರೀತಿಯ ವೆಬ್ಸೈಟ್ ಅಲ್ಲಿ ಮಾತ್ರ ಶೋ ಆಗ್ತಾ ಇಲ್ಲ, ನೀವು ಅದನ್ನ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಚೆಕ್ ಮಾಡಬಹುದು. ಒಂದು LGNS ಗೆ $1 ಅಂತ ಹೇಳ್ತಿರಲ್ಲ ಸರ್, ನಿಜವಾಗ್ಲೂ ಅದು ಹೋಲ್ಡ್ ಆಗಿದೆನಾ, ಅದು ಇದೆನಾ, ಯಾವ ಕಾಂಟ್ರಾಕ್ಟ್ ಅಲ್ಲಿ ಇದೆ, ಯಾವ ತರ ಅದು ಲೈಕ್ ಅಲ್ಲಿ ಎವ್ರಿ ಲೈಕ್ ಡೇ ಅಲ್ಲಿ ಲೈಕ್ ಬರ್ತಾ ಇದೆ ಅಂತಕ್ಕಂಥದ್ನ ನಾವಿಲ್ಲಿ ತಿಳ್ಕೊಬಹುದು. ಓಕೆ. ಸೊ ಮಾರ್ಕೆಟ್ ಅಲ್ಲಿ ಎಲ್ಲಾ ತರದ್ದು ಕೂಡ ಟೋಕನ್ಸ್ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಓಕೆ. ಸೊ ಹಾಗಂತ ಪ್ರತಿ ಸಿಸ್ಟಮ್ ಕೂಡ ಯಾವುದೇ ರೀತಿಯ ಯುಟಿಲಿಟಿ ಇಲ್ದೇನೆ ಟ್ರೇಡ್ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ಅನ್ಕೊಂಡಿದೀವ. ಓಕೆ. ಬಿಟ್ಕಾಯಿನ್ ಇರ್ಬೋದು, BNB ನೋಡ್ತಾ ಇದ್ದೀರಾ, BNB ಇರ್ಬೋದು, ಇಥೀರಿಯಂ ಇರ್ಬೋದು, ಲಾಸ್ಟ್ ಒಂದು 6 to 8 years ಇಂದ ತಂದೆ ಆದಂತ ಒಂದು ಟ್ರೇಡಿಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಪ್ರಾಜೆಕ್ಟ್ ಬೇಸ್ಡ್ ಆಗಿ ಏನು ಒಂದು ವ್ಯಾಲ್ಯೂಮ್ ನ ಕ್ರಿಯೇಟ್ ಮಾಡ್ತಾ ಇದೆ, ಒಂದು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದೆ. ಇದೆಲ್ಲವೂ ಕೂಡ ಬರೀ ರೊಟೇಷನ್ ಇಂದ ನಡೀತಾ ಇದೆ ಅಂತ ಅನ್ಕೊಂಡಿದ್ವಾ? ಇಲ್ಲ. ಸೊ ಅದರದೇ ತಂದೆ ಆದಂತ ಒಂದು ಯುಟಿಲಿಟಿ, ಆ ಬ್ಲಾಕ್ ಚೈನ್ ನ ಯೂಸೇಜ್ ಆಗಿರ್ಬೋದು, ಬರ್ತಕ್ಕಂಥ ಪ್ರಾಜೆಕ್ಟ್ಸ್ ಎಲ್ಲವೂ ಕೂಡ ಅದ್ರ ಮೇಲೆ ಅಡಾಪ್ಟಿವಿಟಿ ಇರ್ಬೋದು. ಸೊ ಅದ್ರ ಬೇಸ್ಡ್ ಮೇಲೆ ತಂದೆ ಆದಂತ ಒಂದು ರೆವೆನ್ಯೂ ಕೂಡ ಜನರೇಟ್ ಮಾಡಿ ನಡೀತಾ ಇರ್ತಕ್ಕಂಥದ್ದು ನಾವು ಟಾಪ್ ಕ್ರಿಪ್ಟೋದಲ್ಲಿ ನೋಡಬಹುದು. ಬಿಟ್ಕಾಯಿನ್ ಇರ್ಬೋದು, ಇಥೀರಿಯಂ ಇರ್ಬೋದು. ಸೊ ಇಥೀರಿಯಂ ಅಲ್ಲಿ ನಾವು ನೋಡೋದಾದ್ರೆ ಸೊ ಸಾಕಷ್ಟು ಒಂದು ಬರ್ನಿಂಗ್ ಮೆಕ್ಯಾನಿಸಮ್ ಅಲ್ಲೂ ಒಂದು PO ಪ್ರೂಫ್ ಆಫ್ ಸ್ಟೇಕ್ ಇಂದ ಪ್ರೂಫ್ ಆಫ್ ವರ್ಕ್ ಇಂದ ಸೊ ಈಗ ಪ್ರೆಸೆಂಟ್ ಇಥೀರಿಯಂ ರನ್ ಆಗ್ತಾ ಇರ್ತಕ್ಕಂಥದ್ದು ಪ್ರೂಫ್ ಆಫ್ ಸ್ಟೇಕ್ ಮೇಲೆ. ಓಕೆ. ಅನ್ಲಿಮಿಟೆಡ್ ಸಪ್ಲೈ ಒಂದಿಗೆ ಮಿಂಟಿಂಗ್ ಪ್ರೋಸೆಸ್ ಅಲ್ಲಿ ಇರ್ತಕ್ಕಂಥ ಇಥೀರಿಯಂ ಸೊ ತಂದೆ ಆದಂತ ಒಂದು ಬರ್ನಿಂಗ್ ಪ್ರೋಟೋಕಾಲ್ನು ಕೂಡ ಜಾಸ್ತಿ ಮಾಡಿದೆ. ಆಲ್ರೆಡಿ ಹೇಳಿದ್ದೀನಿ ಸುಮಾರು ಸಲ, ಯಾವಾಗ
ಆ ಟೋಕನ್ ಅನ್ನ ಸಪ್ಲೈ ಮ್ಯಾಚ್ ಆಗೋದಿಲ್ವೋ, ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಈ ಟೋಕನ್ ನ ಪ್ರೈಸ್ ಡಿಸೈಡ್ ಆಗ್ತಕ್ಕಂಥದ್ದು. ಓಕೆ, ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದೆ, ಸಪ್ಲೈ ಕಮ್ಮಿ ಇದೆ ಅಂತಂದಾಗ ಆ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಟೋಕನ್ ಸಪ್ಲೈ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ, ಅಂದ್ರೆ ಸೆಲ್ ಮಾಡ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ತಗೊಳ್ತಕ್ಕಂಥ ಯಾರು ಇಲ್ಲ ಅಂತಂದಾಗ ಅದಕ್ಕೆ ಏನಾಗುತ್ತೆ, ಅದ್ರದ್ದು ಪ್ರೈಸು ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಇದಕ್ಕೋಸ್ಕರ ಸಾಕಷ್ಟು ಟಾಪ್ ಕ್ರಿಪ್ಟೋಸ್ ನಾವು ನೋಡ್ತಾ ಇದೀವಿ, ಒಂದು ಬರ್ನಿಂಗ್ ಮೆಕ್ಯಾನಿಸಮ್, ಅಂದ್ರೆ ಎಷ್ಟು ಯಾವ ತರ ಡಿಮ್ಯಾಂಡ್ ಇದೆ, ಸಪ್ಲೈ ಕೂಡ ಮ್ಯಾಚ್ ಆಗ್ಬೇಕು ಅನ್ನೋದಕ್ಕೆ ಒಂದು ಬರ್ನಿಂಗ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಅಂದ್ರೆ ಆ ಟೋಕನ್ ಮಾರ್ಕೆಟ್ ಅಲ್ಲಿಂದ ಅದು ವ್ಯಾನಿಶ್ ಆಗ್ಬೇಕು, ಮತ್ತೆ ಅದು ಮಾರ್ಕೆಟ್ ಅಲ್ಲಿ ರೊಟೇಷನ್ ಆಗೋದಿಲ್ಲ. ಸೊ ಅದೇ ತರ ಒಂದು ಬರ್ನಿಂಗ್ ಮೆಕ್ಯಾನಿಸಮ್ ನ ಒಂದು ಟಾಪ್ ಕ್ರಿಪ್ಟೋದಲ್ಲಿ ಯಾವ ತರ ಇಥೀರಿಯಂ ತಂದಿದೆ, ಸೊ ಬೇರೆ ಬೇರೆ ಕ್ರಿಪ್ಟೋ ಅದನ್ನ ತಂದು ಯಾವ ತರ ಪ್ರೈಸ್ ಸ್ಟೆಬಿಲಿಟಿ ಆಗಿರ್ಬೋದು, ಅಥವಾ ಇನ್ವೆಸ್ಟರ್ಗೆ ಒಂದು ಒಂದು ಲೈಕ್ ಒಂದು ಕಾನ್ಫಿಡೆನ್ಸ್ ಇರ್ಬೋದು, ಅದನ್ನೆಲ್ಲ ಹೆಚ್ಚು ಮಾಡ್ಲಿಕ್ಕೆ ಯಾವ ತರ ಒಂದು ಪ್ರೈಸ್ ಸ್ಟೆಬಿಲಿಟಿಗೋಸ್ಕರ ಒಂದು ಪ್ರೈಸ್ ಪ್ರೊಟೆಕ್ಷನ್ ಫಾರ್ಮುಲಾ ಅಂತಕ್ಕಂಥದ್ದು ಯಾವ ತರ ಪ್ರೋಟೋಕಾಲ್ ಅಡಾಪ್ಟ್ ಆಗ್ತಾ ಇರುತ್ತೆ, ಅದನ್ನ LGNS ಕೂಡ ಅಡಾಪ್ಟ್ ಮಾಡ್ಕೊಳ್ತಾ ಬಂದಿರತಕ್ಕಂಥದ್ದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಬರ್ನಿಂಗ್ ಮೆಕ್ಯಾನಿಸಮ್ ಇರ್ಬೋದು, ಅಥವಾ ಎವ್ರಿ LGNS ನ ಸೆಲ್ಲಿಂಗ್ ಮೇಲೆ ಯಾವ ತರ ಲೈಕ್ ಟೋಕನ್ ಜನರೇಟ್ ಆಗುತ್ತೆ, ಅದು ಕೂಡ ಬರ್ನ್ ಆಗುತ್ತೆ ಅಂತಕ್ಕಂಥದ್ದು ಇರ್ಬೋದು. ಎನರ್ಜಿ ಬೈ ಮಾಡ್ಲಿಕ್ಕೆ ಟೋಕನ್ ಯಾವ ತರ ಬರ್ನ್ ಆಗುತ್ತೆ ಇರ್ಬೋದು. ಅವೆಲ್ಲವೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಇಟ್ಸ್ ನಥಿಂಗ್ ಬಟ್ ಅ ರೆವೆನ್ಯೂ ಜನರೇಟಿಂಗ್ ಪಾರ್ಟ್. ಓಕೆ, ಸೊ ಬರೀ ಸಿಸ್ಟಮ್, ಹೌದು ಸಿಸ್ಟಮ್ ನಡೀತಾ ಇರ್ತಕ್ಕಂಥದ್ದು ಕಮ್ಯುನಿಟಿ ಬೇಸ್ಡ್ ಮೇಲೆ, ಕಮ್ಯುನಿಟಿ ಇಂದಾನೆ, ಬಟ್ ಅದ್ರ ಜೊತೆ ಜೊತೆ ಒಂದು ಫರ್ದರ್ ಅಪ್ಡೇಟಿವ್ ಪ್ರೋಟೋಕಾಲ್ ಯಾವ ತರ ಒಂದು ಮಿನಿಮೈಸ್ ಮಾಡುತ್ತೆ ಥಿಂಗ್ಸ್ ನ. ಓಕೆ, ಕಂಪ್ಲೀಟ್ಲಿ ಈಗ ಆಲ್ರೆಡಿ ನಾವು ನೋಡಿದೀವಿ ಸಿಸ್ಟಮ್ ಯಾವ ತರ ಒಂದು ಸ್ಟೆಬಿಲಿಟಿ ಒಂದಿಗೆ ಸಿಸ್ಟಮ್ ಮೂವ್ ಆನ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಓಕೆ, ಸೊ ನಾನು ಹೇಳಕ್ ಹೊರಟಿರ್ತಕ್ಕಂಥದ್ದು, ಮಾರ್ಕೆಟ್ ಅಲ್ಲಿ ಇಷ್ಟೆಲ್ಲಾ ಒಳಗೊಂಡಂತ, ಇಷ್ಟೆಲ್ಲಾ ಇನ್ವಾಲ್ವ್ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ಅಲ್ಲೂ ಕೂಡ, ಓಕೆ, ಸೊ ನಾವು ಇದನ್ನ ಇಷ್ಟು ಡೀಪ್ ಆಗಿ ರಿಸರ್ಚ್ ಮಾಡಿ ಅಥವಾ ಎಲ್ಲ ಎವ್ರಿಥಿಂಗ್ ಆನ್ ಚೈನ್ ಅಲ್ಲಿ ಟ್ರಾನ್ಸ್ಪರೆಂಟ್ ಇದ್ದಾಗೂ ಕೂಡ ನಾವು ಆ ಸಿಸ್ಟಮ್ ಅನ್ನ ನಾವು ಟ್ರಸ್ಟ್ ಮಾಡೋದಿಲ್ಲ. ಮತ್ತು ನಾವು ಎಗೇನ್ ಯಾವ್ದು ಟ್ರಸ್ಟ್ ಮಾಡ್ತೀವಿ, ಅದೇ 2x 3x 10x ನಿಮ್ಮ ಫಂಡ್ ನಿಮ್ಮ ಕಂಟ್ರೋಲ್ ಇರಲ್ಲ, ಅಥವಾ ಎಕ್ಸಾಕ್ಟ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ನಿಮಗೆ ಕಾಣೋದಿಲ್ಲ. ಸೊ ಈ ತರ ವಿಚಾರಗಳನ್ನ ನಾವ್ ಏನ್ ಮಾಡ್ತೀವಿ, ಅಡಾಪ್ಟ್ ಮಾಡ್ಕೊಳ್ತೀವಿ, ಮತ್ತೆ ನಾವೇನ್ ಮಾಡ್ತೀವಿ, ಟ್ರ್ಯಾಪ್ ಆಗ್ತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ ಸಹಜವಾಗಿ ನಡೀತಾ ಇದೆ, ನಾವು ಅಬ್ಸರ್ವ್ ಕೂಡ ಮಾಡಬಹುದು. ಓಕೆ, ದ ಬೆಸ್ಟ್ ಪಾರ್ಟ್ ನಾನಿಲ್ಲಿ ಇಷ್ಟೆಲ್ಲ ಹೇಳಲಿಕ್ಕೆ ಹೊರಟಿದ್ದೇನು ಅಂದ್ರೆ, ಪ್ರತಿಯೊಂದು LGNS $1 ಇಂದ ಯಾವ ತರ ಬ್ಯಾಕಪ್ ಹೊಂದಿದೆ, ಅದರಿಂದ ಯಾವ ತರ ಟ್ರೆಜರಿ ಮೇಂಟೈನ್ ಆಗ್ತಾ ಇರ್ತಕ್ಕಂಥದ್ದು ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಫಾರ್ ದ ಫಸ್ಟ್ ಟೈಮ್. ಓಕೆ, ಸೊ ಯಾವುದೇ ತರದ LGNS ಅಲ್ಲಿ ಯಾವುದೇ ತರದ ನೋಡಿ, ಅದು ಪಾಸಿಬಿಲಿಟೀಸ್ ಇಲ್ಲ ಅಂತ LGNS ಓವರ್ ಆಲ್ ಲೈಕ್ ಕ್ರಿಯೇಟರ್ಸ್ ಟೀಮಿಗೆ ಗೊತ್ತಾದ್ಮೇಲೆ, LGNS ನಮಗೆ ಪ್ರಾಮಿಸ್ ಮಾಡ್ತಾ ಇರ್ತಕ್ಕಂಥದ್ನು LGNS ಟೋಕನ್ನೇ ಹೊರತು ಡಾಲರ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ ಯಾವ ತರ ಒಂದು ನೋಡಿ, ಜಗತ್ನಲ್ಲೇ ಎಲ್ಲಾರ್ಗೂ ಎಷ್ಟು ಕಮ್ಯುನಿಟಿ ಹೊಂದಿದೆ ಸಿಸ್ಟಮ್ LGNS ಅಂತಕ್ಕಂಥದ್ದು, ಯಾವ ತರ ಕಮ್ಯುನಿಟಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ಡೆಕ್ ಸ್ಕ್ರೀನ್ ಅಲ್ಲಿ ನಾನು ಓಪನ್ ಮಾಡ್ತೀನಿ. ಸೊ ಯಾವ ತರ LGNS ನ ಮಾರ್ಕೆಟ್ ಕ್ಯಾಪ್ 7.5 ಬಿಲಿಯನ್. ಸೊ ಅದು ಪಾಸಿಬಿಲಿಟೀಸ್ ಇದೆನಾ, ಈ ತರ ಲೈಕ್ ಮಾರ್ಕೆಟ್ ಇಷ್ಟು ಹ್ಯೂಜ್ ಇಷ್ಟು ಹ್ಯೂಜ್ ಒಂದು ಲೈಕ್ ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ ಹೊಂದಿರತಕ್ಕಂತ LGNS ನಿಜವಾಗ್ಲೂ ಇಲ್ಲಿ LGNS ಸಿಸ್ಟಮ್ ಏನಾದ್ರೂ ಡಾಲರ್ ರೂಪದಲ್ಲಿ ಅಥವಾ ಫಿಕ್ಸ್ಡ್ ಪರ್ಸೆಂಟೇಜ್ ರೂಪದಲ್ಲಿ ಏನಾದ್ರೂ ಪ್ರಾಮಿಸ್ ಮಾಡಿದ್ದಿದ್ರೆ ಸಿಸ್ಟಮ್ ಉಳಿತಾ ಇತ್ತ, ಅಥವಾ ಅದ್ರದ್ದು ಪಾಸಿಬಿಲಿಟೀಸ್ ಇತ್ತ ಅಂತಕ್ಕಂಥದ್ನ ನೀವು ರಿಯಾಲಿಟಿ ಯೋಚನೆ ಮಾಡಿ. ಓಕೆ, ಸೊ ಯಾವ ತರ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಯಾವ ತರ ಬರ್ಡನ್ ಆಗುತ್ತೆ, ಲೈಕ್ ಒಂದ್ ಹಂತಕ್ಕೆ ಹೋದ್ಮೇಲೆ ಆ ತರ ರೆವೆನ್ಯೂ ಜನರೇಟ್ ಆಗದೆ ಇದ್ದಾಗ ಒಂದು ಪ್ರಾಜೆಕ್ಟಿನ ಒಂದು ಸಿಚುಯೇಷನ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅನಲೈಸ್ ಮಾಡಬೇಕು. ಓಕೆ, ಸೊ ದ ಬೆಸ್ಟ್ ಪಾರ್ಟ್ LGNS ಪ್ರಾಮಿಸಿಂಗ್ ಓನ್ಲಿ ದ LGNS ಟೋಕನ್. ಪ್ರೈಸ್ ಏನಾದ್ರೂ ಇರ್ಲಿ, ನೀವು LGNS ಟೋಕನ್ ನ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡಿದಾಗ ಆಸ್ ಅ ರಿಟರ್ನ್ ರಿವಾರ್ಡ್ ಆಗಿ ನಿಮಗೆ ಟೋಕನ್ನೇ ಬರುತ್ತೆ ಹೊರತು ಯಾವುದೇ ತರದ ಫಿಕ್ಸ್ಡ್ ಪರ್ಸೆಂಟೇಜ್ ROE ರೂಪದಲ್ಲ. ಓಕೆ, ಸೊ ನಾವು ಫಸ್ಟ್ ಅದನ್ನ ತಿಳ್ಕೊಬೇಕು. ಅಂಡ್ ದೆನ್ ಸೊ ನಾವು ಆಲ್ರೆಡಿ ಹೇಳಿದಾಗೆ, ಸೊ ಬಿಟ್ಕಾಯಿನ್ ಕೂಡ ಯಾವ ತರ ಒಂದು ಪ್ರೈಸ್ ಫಾಲ್ ಒಂದಿಗೆ ಅಪ್ಸ್ ಅಂಡ್ ಡೌನ್ಸ್ ಒಂದಿಗೆ ಒಂದು ಜರ್ನಿ ನಡೀತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಓಕೆ, ಸೊ $1,20,000 ಇರ್ತಕ್ಕಂಥದ್ದು. ಓಕೆ, ಸೊ $64,000 ಈಗ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಇದರ ಅರ್ಥ ಈ ಫಂಡ್ 1,20,000ದಿಂದ 65,000 ಬಂದಿದೆ ಅಂದ್ರೆ, ಇನ್ ಬಿಟ್ವೀನ್ ಫಾಲ್ ಆಗಿರ್ತಕ್ಕಂಥ ಫಂಡ್ ಜನಗಳು ಅದನ್ನ ಯೂಸ್ ಮಾಡಿದ್ದಾರೆ ಹೊರತು, ಅಂದ್ರೆ ಈ ಕ್ರಿಪ್ಟೋ ಇಂದ ಎಕ್ಸಿಟ್ ಆಗಿದ್ದಾರೆ, ಅದನ್ನ ತಗೊಂಡಿದ್ದಾರೆ ಅಂತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅದರಿಂದನೇ ಓವರ್ ಆಲ್ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ 4 ಟ್ರಿಲಿಯನ್ ಇಂದ 2 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ಡೌನ್ ಆಗಿರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ LGNS ಅಲ್ಲೂ ಕೂಡ ಸಾಕಷ್ಟು ಜನ, ನಾವು ಲಾಸ್ಟ್ ಒಂದು 13-14 ಮಂತ್ಸ್ ಅಲ್ಲಿ ಜರ್ನಿ ನೋಡೋದಾದ್ರೆ ಸಾಕಷ್ಟು ಜನ LGNS ಅಲ್ಲೂ ಕೂಡ
ಅನ್ಸ್ಟೇಕ್ ಮಾಡಿ, ಇಲ್ಲಿಂದ ಫಂಡ್ ಅನ್ನ ಅನ್ಸ್ಟೇಕ್ ಮಾಡಿ ಡೈ ರೂಪದಲ್ಲಿ ಕನ್ವರ್ಟ್ ಮಾಡಿ ಬೇರೆ ಸಿಸ್ಟಮ್ ಅಲ್ಲಿ ಯಾವುದೇ ತರದ ರೆವೆನ್ಯೂ ಜನರೇಟ್ ಮಾಡಲ್, ಅಂದ್ರೆ ಯಾವುದೇ ತರದ ಒಂದು ಪ್ರಾಜೆಕ್ಟ್ ಬೇಸ್ಡ್ ವಿಷನರಿ ಇಲ್ಲದೆ ಇರ್ತಕ್ಕಂಥ ಸಿಸ್ಟಮ್ಗೆ ಅಲ್ಲಿ ಫಂಡ್ ಅನ್ನ ಕನ್ವರ್ಟ್ ಮಾಡಿ, ಓಕೆ, ಜಸ್ಟ್ ರೊಟೇಷನ್ ಬೇಸ್ಡ್ ಆಗಿ 2 ಮಂತ್ಸ್ 3 ಮಂತ್ಸ್ ಅಥವಾ ಹೈಪ್ ಒಂದು ಟ್ರೆಂಡ್ ನಡೆಯೋ ತನಕ ತಗೊಂಡಿರ್ತಕ್ಕಂಥ ಉದಾಹರಣೆನ ನಾವು ನೋಡಿದೀವಿ. ಓಕೆ, ನಾವು ಸಾಕಷ್ಟು ಸಿಸ್ಟಮ್ ಪ್ಲಾನ್ ನ ಈಗ ಪ್ರೆಸೆಂಟ್ ಟ್ರೆಂಡ್ ಅನ್ನ ನೋಡ್ತಾ ಇದೀವಿ. ಯಾರೇ ನಮಗೆ ಪ್ಲಾನ್ ಅಥವಾ ಪ್ರೆಸೆಂಟೇಶನ್ ನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ನಮಗೆ ಹೇಳಕ್ ಬರ್ತಾರೆ ಕ್ರಿಪ್ಟೋದಲ್ಲಿ ಅಂದ್ರೆ ಫಸ್ಟ್ ಒಂದ್ 2-3 ಮಾತು ನೆಗೆಟಿವಿಟಿ LGNS ಬಗ್ಗೆ ಹೇಳೇ ಹೇಳ್ತಾರೆ. ವೈ? ಅಷ್ಟು ದೊಡ್ಡ ಮಟ್ಟಿಗೆ ಟ್ರೆಂಡ್ ಆಗಿದೆ ಅಂಡ್ ದೆನ್ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿರ್ತಕ್ಕಂಥದ್ದು ಎಕ್ಸಾಂಪ್ಲರಿ ಆಗಿ ಮಾರ್ಕೆಟ್ ಅಲ್ಲಿ LGNS ನಾವು ನೋಡಬಹುದು. ಬಟ್ 90% ನಾನು ಹೇಳ್ದಾಗೆ 90% ಒಂದು ಒಂದು ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಬೇಸ್ಡ್ ಅಲ್ಲಿ ಏನೆಲ್ಲ ಕ್ರಿಪ್ಟೋ ನಡೀತಾ ಇರ್ತಕ್ಕಂಥದ್ದು ಯಾವುದೇ ತರದ ರೆವೆನ್ಯೂ ಜನರೇಟ್ ಮಾಡಲಿಲ್ಲ. ಓಕೆ, ಅಂದ್ರೆ ಫಸ್ಟ್ ಡೇ ಇಂದಾನೆ ಯಾವ ತರ ಒಂದು ಟ್ರೆಜರಿ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿದೆ ಒರಿಜಿನ್ ಅಂತಕ್ಕಂಥದ್ದು. ಈ ಟ್ರೆಜರಿ ಬ್ಯಾಲೆನ್ಸ್ ಅಂತಕ್ಕಂಥದ್ದು ವರ್ಡ್ ಅನ್ನ ನೀವು ಯಾವ ಸಿಸ್ಟಮ್ ಬೇಕಾದ್ರೂ ಕಂಪೇರ್ ಮಾಡ್ಕೋಬಹುದು. ಟ್ರೆಡಿಷನಲಿ ಮಾರ್ಕೆಟ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಅಂದ್ರೆ ಯಾವ ವೆಬ್3 ಬ್ಯಾಂಕಿಂಗ್ ಒಂದು ವಿಷನ್ ಹಿಡ್ಕೊಂಡು LGNS ಏನು ಹೊರಟಿದೆ ಆ ಪ್ರೋಸೆಸ್ ಅಲ್ಲಿ ಹೊರಟಿದೆ. ಇಲ್ಲಿ ಯಾವುದೇ ತರದ ದುಡ್ಡಿಗೆ ದುಡ್ಡು ಕೊಡ್ತಕ್ಕಂಥದ್ದು ಡಬಲ್ ತ್ರಿಬಲ್ ಆ ಬೇಸ್ಡ್ ಮೇಲೆ ಸಿಸ್ಟಮ್ ಹೋಗ್ತಾ ಇರತಕ್ಕಂಥದ್ದಲ್ಲ. ಓಕೆ, ಸೊ ಅದನ್ನ ನಾವು ಲೈಕ್ ತಿಳ್ಕೊಬೇಕು ಯಾವ ತರ ಸಿಸ್ಟಮ್ ವರ್ಲ್ಡ್ ವೈಡ್ ಅಲ್ಲಿ ಒಂದು ಟ್ರಸ್ಟ್ ಅನ್ನ ಗೇನ್ ಮಾಡ್ತಾ ಹೊರಟಿದೆ ಅಂತಕ್ಕಂಥದ್ನ. ಓಕೆ, ಸೊ ಲಾಸ್ಟ್ ಒಂದು ನಾವು 16-17 ಮಂತ್ಸ್ ಇಂದ ನೋಡೋದಾದ್ರೆ LGNS ಯಾವ ತರ ಒಂದು ಫ್ರೀಡಮ್ ಅನ್ಸ್ಟೇಕ್ ಮಾಡ್ಲಿಕ್ಕೂ ಅಥವಾ ಅವ್ರ ಫಂಡ್ ಅವ್ರ ಕಂಟ್ರೋಲ್ ಈ ತರ ಸಾಕಷ್ಟು ನಾವೇನ್ ನೋಡಿದೀವಿ. ಇದರಿಂದ ಹತ್ತತ್ರ ನನ್ನ ಪ್ರಕಾರ ಒಂದು 40-50 ಕಂಪ್ನಿಗಳು ಸಸ್ಟೇನ್ ಆಗಿದೆ ಅಂತಕ್ಕಂಥದ್ದು ನೋಡ್ಬೋದು. ಅಂದ್ರೆ LGNS ನ ಒಂದು ಥಾಟ್ ಅಂದ್ರೆ ಆ ನ್ಯೂ ಟ್ರೆಂಡ್ ಅನ್ನ ಸ್ಟೇಕ್ ಅನ್ಸ್ಟೇಕ್ ಇವೆಲ್ಲ ಏನು ನ್ಯೂ ಸ್ಟೋರಿ ಏನ್ ಕ್ರಿಯೇಟ್ ಆಯ್ತು ಇದಾದ್ಮೇಲೆ ಇದಕ್ಕಿನ ಅಪ್ಗ್ರೇಡ್ ಸಾಕಷ್ಟು ಏನೆಲ್ಲ ಬಂದಿದೆ, ಹತ್ತತ್ರ 40-50 ಕಂಪ್ನಿಗಳು ಸಸ್ಟೇನ್ ಅಲ್ಲ ಇದನ್ನ ಲೈಕ್ ಉಳಿಸಿದೆ ಅಥವಾ ಇದರಿಂದ ರನ್ ಆಗಿದೆ ಅಂತಕ್ಕಂಥದ್ದು ಕೂಡ ನಾವ್ ಹೇಳ್ಬೋದು. ಸಾಕಷ್ಟು ಇವತ್ತು ಕೂಡ LGNS ನ ಸ್ಟೋರಿ ಇಟ್ಕೊಂಡೆ ಸಾಕಷ್ಟು ಸಿಸ್ಟಮ್ ಅನ್ನ LGNS ನ ಸ್ಟೋರಿ ಇಟ್ಕೊಂಡು ರನ್ ಮಾಡ್ತಾ ಇರ್ತಕ್ಕಂಥ ನೋಡ್ಬೋದು. ಬಟ್ ಅಲ್ಲಿ ನೀವೆಲ್ಲ ಏನೆಲ್ಲ ಅಲ್ಲಿ ಸ್ಟೋರಿ ಕೇಳ್ತೀರಾ, ಅಲ್ಲಿ ಯಾವುದೇ ರೀತಿಯ ಟ್ರೆಜರಿ ಬ್ಯಾಲೆನ್ಸ್ ಇಲ್ಲ, ಅದಕ್ಕೆ ಕಾಂಟ್ರಾಕ್ಟೇ ಇಲ್ಲ, ಅದಕ್ಕೆ ವಿಷನ್ನೇ ಇಲ್ಲ, ಯಾವ ಬೇಸ್ಡ್ ಮೇಲೆ ಸಿಸ್ಟಮ್ ರನ್ ಆಗ್ತಾ ಇದೆ ಅಂತಕ್ಕಂಥದ್ನ ಒಂದು ಕ್ಲಾರಿಟಿನೇ ಇಲ್ಲ. ಓಕೆ, ಸೊ ಅದನ್ನ ಕಾಂಟ್ರಾಕ್ಟ್ ಅಲ್ಲಿ ಬಿಡಿ, ಒಂದು ಯಾವುದೇ ಒಂದು ಟ್ರೆಜರಿ ಬ್ಯಾಲೆನ್ಸ್ ಕಾಂಟ್ರಾಕ್ಟ್ ಅಲ್ಲಿ ಅದು ವೆಬ್ಸೈಟ್ ಅಲ್ಲೂ ಕೂಡ ಯಾವ ಒಂದು ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತಕ್ಕಂಥದ್ನ ನಾವು ನೋಡಬಹುದು. ಅಂಡ್ ದೆನ್ ಸಾಕಷ್ಟು ಜನ ಲಿಕ್ವಿಡಿಟಿ ರಿಮೂವ್ ಆಗ್ತಾ ಇರುತ್ತೆ, ಲಿಕ್ವಿಡಿಟಿ ಈ ಟೋಕನ್ ಇಂದ ಸಾಕಷ್ಟು ಮ್ಯಾನುಪ್ಯುಲೇಟ್ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ನ ಸಾಕಷ್ಟು ಮಾರ್ಕೆಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಬಟ್ ಇಲ್ಲಿ ಸೊ ಸಾಕಷ್ಟು ವಿಚಾರಗಳು ಈ ಲಿಕ್ವಿಡಿಟಿಯಲ್ಲೂ ಕೂಡ ಆಡ್ ಆನ್ ಆಗ್ತಾ ಇರ್ತಕ್ಕಂಥದ್ದು. ಲೈಕ್ AMM ಪ್ರೋಟೋಕಾಲ್ ಅಂತ ಹೇಳ್ತೀವಿ, ಅದ್ರ ಬೇಸ್ಡ್ ಮೇಲೆ ಅದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನಡೀತಾ ಇರ್ತಕ್ಕಂಥದ್ದು ಮಾರ್ಕೆಟ್ ಸ್ಟೆಬಿಲಿಟಿಗೆ. ಸೊ ಅದು ಬ್ಯಾಲೆನ್ಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾನು ಹೇಳ್ತಾ ಇದೀನಿ. ಅದಕ್ಕೆ ಆದಂತ ಲಿಕ್ವಿಡಿಟಿಗೋಸ್ಕರನೇ ಸಪರೇಟ್ PDF ಇದೆ, ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಓಕೆ, ಸೊ ನಾವು ತಿಳ್ಕೊಬೇಕಾಗಿರೋದು ಇಷ್ಟೆಲ್ಲ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ಏನು ಅಂದ್ರೆ ಫೇಕ್ಗೂ ಜೆನ್ಯೂನ್ಗೂ ಡಿಫರೆನ್ಸ್. ರಿಸ್ಕ್ ಅನ್ನೋದು 100% ಎಲ್ಲಾ ಕಡೆ ಇರುತ್ತೆ, ರಿಸ್ಕ್ ಅನ್ನೋದು ಇಲ್ಲೇ ಅಂತಲ್ಲ ಎಲ್ಲಾ ಕಡೆ ಇರುತ್ತೆ. ಹಂಗಂತ ನನ್ನ ಅನಲೈಸ್ ಎಜುಕೇಶನ್ ಬೇಸ್ಡ್ ಮೇಲೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯು ಕ್ಯಾನ್ ರಿಸರ್ಚ್ ಆನ್ ಯುವರ್ ಓನ್. ಓಕೆ, ಸೊ ಬಟ್ ಆದ್ರೂ ಸಿಸ್ಟಮ್ ಯಾವ ತರ ಒಂದು ಅಪ್ಡೇಟ್ ನಡೀತಾ ಇದೆ, ಕ್ರಿಪ್ಟೋದಲ್ಲಿ ಏನೆಲ್ಲ ಒಂದು ಬದಲಾವಣೆ ಇದೆ, ಏನೆಲ್ಲ ವಿಚಾರಗಳು ನಾವು ಕಣ್ಮುಂದೆ ನೋಡ್ಬೋದು ಅಂತಕ್ಕಂಥದ್ದನ್ನ ನಾವ್ ಯಾರು ಕೂಡ ತಿಳ್ಕೊಳ್ಳಿಕ್ಕೆ ಹೊರಡೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಗ್ರೀಡಿಗೆ, ನಮ್ಮ ವಿಚಾರಕ್ಕೆ ಅಥವಾ ನಮ್ಮ ಏನೋ ಫಿನಾನ್ಷಿಯಲ್ ಪರಿಸ್ಥಿತಿಗೆ ಸೊ ನಾವು ಅಗೇನ್ ನಾವು ಲೈಕ್ ಡಬಲ್ ತ್ರಿಬಲ್ ಮಾಡೋ ಈ ಮೈಂಡ್ ಸೆಟ್ ಇಂದ ನಾವು ಅದನ್ನ ಲಯಬಿಲಿಟಿ ಆಗಿ ಮಾಡ್ಕೊಳ್ತೀವಿ ಹೊರತು ಪ್ರಾಫಿಟಬಿಲಿಟಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸೊ ಯಾವ್ದು ಜೆನ್ಯೂನ್ ಯಾವ್ದು ಲೈಕ್ ಫೇಕ್ ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ನಾ ಆಲ್ರೆಡಿ ಹೇಳಿದೆ, ಇದು ಒರಿಜಿನ್ LGNS ಏನಾದ್ರು ಒಂದು ಫಿಕ್ಸ್ಡ್ ಒಂದು ಜನರೇಟ್ ಏನೋ ಒಂದು ಫಿಕ್ಸ್ಡ್ ROE ತರ ಏನಾದ್ರು ಕೊಡೋ ತರ ಸಿಸ್ಟಮ್ ಆಗಿದ್ರೆ ನಿಜವಾಗ್ಲು ನಾನು USDT ಬಗ್ಗೆ ಆಲ್ರೆಡಿ ಹೇಳಿದೆ, USDT ಯಾವ ತರ ಮಿಂಟ್ ಆಗುತ್ತೆ, ಸಪ್ಲೈ ಕ್ರಿಯೇಟ್ ಆಗುತ್ತೆ. ಸೊ LGNS ಅಲ್ಲಿ ಆ ಪಾರ್ಟ್ ಏನಾದ್ರು ಇದ್ದಿದ್ರೆ ನಿಜವಾಗ್ಲೂ ಅಷ್ಟು ಯಾವ ತರ ಅದು ಜನರೇಟ್ ಆಗ್ಬೇಕಿತ್ತು, ನಿಜವಾಗ್ಲೂ ಅದು ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತಾ ಅಂತಕ್ಕದನ್ನ ನಾವಿಲ್ಲಿ ತಿಳ್ಕೊಬೇಕು. ಓಕೆ, ಸೊ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಾ ಇದೀವಿ ಯಾವ ತರ ಸಿಸ್ಟಮ್ ಫೇಕ್ ಸಿಸ್ಟಮ್ ಅಲ್ಲಿ ಜನಗಳು ಶಾರ್ಟ್ ಟರ್ಮ್ ಒಂದು ಇನ್ವೆಸ್ಟ್ಮೆಂಟ್ಸ್ ಗೆ ಹೋಗ್ತಾ ಇದಾರೆ ಅಂತಕ್ಕಂಥದ್ನ ನಾವು
ಕಂಪ್ಯಾರಿಸನ್ ಮಾಡ್ಬೋದು. ಓಕೆ, ಸೊ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ತರದ ಪಾರ್ಟ್ ಇದ್ರೂ ಕೂಡ ರಿಯಲ್ ಕ್ರಿಪ್ಟೋ ಆಲ್ರೆಡಿ ಹೇಳಿದೆ, ಬಿ ಟಿ ಸಿ ಆಗಿರ್ಬೋದು, ಇಥೀರಿಯಂ, ಸೊಲಾನಾ. ಸೊ ಅದೇ ತರ LGNS ಸಮ್ ಪಾರ್ಟ್ ಆಫ್ ರೆವೆನ್ಯೂ ಜನರೇಟಿಂಗ್ ಮಾಡೆಲ್ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಓಕೆ, ಸೊ ಯಾವುದೇ ಆಗ್ಲಿ ನೋಡಿ, ಯಾವುದೇ ಒಂದು ಸಿಸ್ಟಮ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು, ಉಳಿಬೇಕು, ಅಥವಾ ಆ ಪ್ರಾಜೆಕ್ಷನ್ಸ್ ರನ್ ಆಗ್ಬೇಕು, ಯಾವುದೇ ಆಫ್ಲೈನ್ ತಗೊಳ್ಳಿ, ಅಥವಾ ನಾವ್ ಇವಾಗ ಏನೋ ಝೂಮ್ ಯೂಸ್ ಮಾಡ್ತಾ ಇದೀವಿ, ಈ ಝೂಮ್ ಕಂಪನಿ ಎವ್ರಿ ಮಂತ್ ಅವ್ರು ಏನ್ ಮಾಡ್ತಾರೆ, ಸಬ್ಸ್ಕ್ರಿಪ್ಷನ್ ನ ತಗೊಳ್ತಾರೆ. ಸಬ್ಸ್ಕ್ರಿಪ್ಷನ್ ತಗೊಳ್ಳೋದ್ರ ಮುಖಾಂತರ ಅವ್ರದೇ ಆದಂತ ಒಂದು ಟ್ರೆಜರಿಯಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಆಗ್ತಾ ಇರುತ್ತೆ. ಆ ಬ್ಯಾಲೆನ್ಸ್ ಇಂದ ಸಿಸ್ಟಮ್ ಏನ್ ಮಾಡುತ್ತೆ, ಝೂಮ್ ಏನ್ ಮಾಡುತ್ತೆ, ಕಂಪನಿ ತಂದೆ ಆದಂತ ಬರ್ತಕ್ಕಂಥ ಪ್ರೊಡಕ್ಟಿವಿಟಿ ಇರ್ಬೋದು, ಅಪ್ಡೇಟ್ಸ್ ಇರ್ಬೋದು, ಥಿಂಗ್ಸ್ ಗೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆ ಫಂಡ್ ಅನ್ನ ಯೂಸ್ ಮಾಡ್ಕೊಳ್ತಕ್ಕಂಥದ್ನ ನಾವು ಇಲ್ಲಿ ನೋಡ್ಬೋದು. ಸೊ ಅದೇ ತರ ಬ್ಯಾಂಕ್ ಅಲ್ಲೂ ಕೂಡ, ಸೊ ಯಾವುದೇ ತರದ ಬ್ಯಾಂಕ್ ಫಂಡ್ ನ ಈಸಿ ಆಟೋಮೆಟಿಕ್ಲಿ ಜನರೇಟ್ ಮಾಡ್ತಕ್ಕಂಥದ್ದಲ್ಲ. ಓಕೆ, ಸೊ ಅಲ್ಲಿ ಯಾರಿಗೋ ಒಬ್ರಿಗೆ ಲೋನ್, ಬ್ಯಾಂಕ್ ಏನು ಲೋನ್ ಪ್ರೊವೈಡ್ ಮಾಡುತ್ತೆ, ಆ ಲೋನ್ ಪ್ರೊವೈಡ್ ಮಾಡಬೇಕು ಅಂತಂದ್ರೆ ಜನಗಳು ಬ್ಯಾಂಕ್ ಅಲ್ಲಿ FD ತಂದೆ ಆದಂತ ಒಂದು ರಿಸರ್ವ್ ಫಂಡ್ ಬ್ಯಾಂಕ್ ಅಲ್ಲಿ ಇದ್ದಾಗ ಮಾತ್ರ ಸೊ ಏನ್ ಮಾಡುತ್ತೆ ಸಿಸ್ಟಮ್, ಬ್ಯಾಂಕ್ ಏನ್ ಮಾಡುತ್ತೆ, ಲೋನ್ ನ ಕೊಡುತ್ತೆ. ಬಟ್ ಆ ಲೈಕ್ FD ನ, ಆ ಫಂಡ್ ನ ಯಾರು ರಿಸರ್ವ್ ಲೈಕ್ ಇಟ್ಟಿರ್ತಾರೆ ಅವ್ರಿಗೆ ಏನ್ ಮಾಡುತ್ತೆ ಸಿಸ್ಟಮ್, ಬ್ಯಾಂಕ್ ಸಮ್ ಪಾರ್ಟ್ ಆಫ್ ಬೆನಿಫಿಟ್ ಅನ್ನ ಕೊಡುತ್ತೆ. ಓಕೆ, ಲೈಕ್ ನಾನು ಹೇಳ್ದಾಗೆ ಈ ಪರ್ ಆನಮ್ 7%, 8% ಈ ತರ. ಸೊ ಆ ಫಂಡ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಬ್ಯಾಂಕ್ ಲೋನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇದನ್ನ ನಾನು ಎಕ್ಸಾಂಪಲ್ ಏನು ಕೊಟ್ಟಿದ್ದು ಅಂದ್ರೆ, ಟ್ರೆಜರಿ ಬ್ಯಾಲೆನ್ಸ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಫರ್ದರ್ ಒಂದು ಯುಟಿಲಿಟಿ ಯೂಸೇಜ್ ಪ್ರಾಜೆಕ್ಷನ್ಸ್ ಗೆ ಆ ಪ್ರೋಟೋಕಾಲ್, ಆ ಟ್ರೆಜರಿ ಬ್ಯಾಲೆನ್ಸ್ ಇಲ್ಲ ಅಂತಂದ್ರೆ ಅದಕ್ಕೆ ಕಮಿಂಗ್ ಡೇಸ್ ಅಲ್ಲಿ ಯಾವುದೇ ತರದ ಪ್ರೊಡಕ್ಟಿವಿಟಿ ಥಿಂಗ್ಸ್ ಗೆ ಅಡಾಪ್ಟ್ ಲೈಕ್ ಆಗಕ್ಕೆ ಚಾನ್ಸ್ ಇಲ್ಲ ಅಂತಕ್ಕಂಥದ್ನ ನಾವು ಈ ಪಾಯಿಂಟ್ ಇಂದ ತಿಳ್ಕೊಬಹುದು. ಓಕೆ, ಸೊ ಟ್ರೆಜರಿ ಬ್ಯಾಲೆನ್ಸ್ ಯಾವುದೇ ತಗೊಳ್ಳಿ ಅದು ಇಂಪಾರ್ಟೆಂಟ್. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ಸಿಸ್ಟಮ್ ನ ನಾನು ಟ್ರೆಜರಿಯಲ್ಲಿ ನೀವು ನೋಡ್ತಾ ಇದ್ರ, ಅಂಡ್ ದೆನ್ ರೀಸೆಂಟ್ಲಿ ಬಂದಿರತಕ್ಕಂತ ಇನ್ಫಾರ್ಮೇಶನ್ ನೋಡಿ, ಬರೀ ಟ್ರೆಜರಿನ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ತಕ್ಕಂಥದ್ದಲ್ಲ, ಸೊ ಅದ್ರ ಜೊತೆ ಜೊತೆ ಸಿಸ್ಟಮ್ ಯಾವ ತರ ಲೈಕ್ ಟ್ರೆಜರಿ ಬ್ಯಾಲೆನ್ಸ್ ಯೂಸ್ ಆಗುತ್ತೆ ಅಂದ್ರೆ, ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಸಿಸ್ಟಮ್ ಬೆಳೆದ್ರು ಕೂಡ ಯಾವುದೇ ತರದ ಟ್ರಾನ್ಸ್ಪರೆನ್ಸಿ ಆಗಿ ಸಿಸ್ಟಮ್ ಲೈಕ್ ಪಬ್ಲಿಕ್ ಗೆ ಹೇಳ್ದೆ ಹಾಗೆ ವ್ಯವಹಾರ ಮಾಡಬಹುದು. ಬಟ್ ಸಿಸ್ಟಮ್ ಎವ್ರಿಥಿಂಗ್ ಡಾವ್ ಕಮ್ಯುನಿಟಿಗೆ ಓವರ್ ಆಲ್ ಅಪ್ಡೇಟ್ ಮಾಡಿ ಆ ವೋಟಿಂಗ್ ಮುಖಾಂತರ ಡಿಸಿಷನ್ ತಗೊಳ್ತಕ್ಕಂಥದ್ದು ಅಂತಾನು ಕೂಡ ಹೇಳ್ಬೋದು. ಓಕೆ, ಅಂದ್ರೆ ರೀಸೆಂಟ್ಲಿ ಬಂದಿರತಕ್ಕಂಥ ಅನೌನ್ಸ್ಮೆಂಟ್ ಯಾವ ತರ ಒಂದು ಪ್ರೈಸ್ ಪ್ರೊಟೆಕ್ಷನ್ ಫಾರ್ಮುಲಾ ಅಂದ್ರೆ LGNS ಪ್ರೈಸ್ ನ ಪ್ರೊಟೆಕ್ಷನ್ ಆಗ್ಲಿಕ್ಕೆ, ಸೊ ಯಾವ ತರ ಏನೆಲ್ಲ ಆಲ್ರೆಡಿ ನಾನು ಏನ್ ಹೇಳಿದೆ, ರಿಸ್ಕ್ ಫ್ರೀ 3.91 ಬಿಲಿಯನ್ ಏನು ಟ್ರೆಜರಿ ಅಸೆಟ್ ಅಲ್ಲಿ ಏನ್ ಫಂಡ್ ಇದೆ, ಆ ಫಂಡ್ ನ ಬಳಸ್ಕೋಬಹುದಾ ಅನ್ನೋದಕ್ಕೆ ಒಂದು ಕ್ವಶನ್ಸ್ ನ ಅರೈಸ್ ಮಾಡಿತ್ತು ಪಬ್ಲಿಕ್ ಯಾವ ತರ ಅದನ್ನ ಉತ್ತರ ಕೊಡುತ್ತೆ, ಯಾವ ತರ ಪಾಸಿಟಿವ್ ಆಗಿ ಕೊಡುತ್ತೆ, ಸಿಸ್ಟಮ್ ಏನ್ ಮಾಡುತ್ತೆ, ಅದನ್ನ ಡಿಸಿಷನ್ ನ ಎಸ್ಟಾಬ್ಲಿಷ್ ಮಾಡುತ್ತೆ, ಅದನ್ನ ಮಾರ್ಕೆಟ್ ಗೆ ಪ್ರೋಸೆಸ್ ತರುತ್ತೆ. ನೋಡ್ತಾ ಇದ್ದೀರಾ, ಸೊ ಯಾವ ತರ 10 ಮಿಲಿಯನ್ ಡೈನ್ ಅನ್ನ ಸಪರೇಟ್ ಕಾಂಟ್ರಾಕ್ಟ್ ಅಲ್ಲಿ, ಅದು ಮತ್ತೆ ಯಾವುದೇ ತರದ ಹೈಡ್ ಅಂಡ್ ಸೀಕ್ ಇಲ್ಲ. ಸೊ ಆ 10 ಮಿಲಿಯನ್ ಡೈನ ಸಪರೇಟ್ ಕಾಂಟ್ರಾಕ್ಟ್ ಅಲ್ಲಿ ಆಡ್ ಮಾಡಿ, ಸೊ ಅದನ್ನು ಕೂಡ ಅಡ್ರೆಸ್ ಆಲ್ರೆಡಿ ನಿಮಗೆ ನಾನು ತೋರಿಸ್ಬೋದು. ಯಾವ ತರ ಸಪರೇಟ್ ಕಾಂಟ್ರಾಕ್ಟ್ ಅಲ್ಲಿ ನಾವು ಚೆಕ್ ಮಾಡ್ಬೋದು, ಈ 10 ಮಿಲಿಯನ್ ಡೈ LGNS ಟೋಕನ್ ಅನ್ನ ಪ್ರೊಟೆಕ್ಷನ್ ಗೆ ಈ ಫಂಡ್ ಇಲ್ಲಿಂದ ಟ್ರೆಜರಿಯಿಂದ ಬಂದಿದೆನೋ ಇಲ್ವೋ ಅಂತಕ್ಕಂಥದ್ನ, ಅದು ಯಾವ ಫಾರ್ಮುಲಾದಲ್ಲಿ ಯೂಸ್ ಆಗುತ್ತೆ, ಯಾವ ತರ ಪ್ರೊಟೆಕ್ಷನ್ ಅಲ್ಲಿ ಯೂಸ್ ಆಗುತ್ತೆ ಅಂತಕ್ಕಂಥದ್ನ ನಾವು ಯಾವ ತರ ಅದು ಪ್ರೋಟೋಕಾಲ್ ವರ್ಕ್ ಆಗುತ್ತೆ ಅದ್ರ ಬಂದಾಗೆ ನಾವಿಲ್ಲಿ ನೋಡ್ಬೋದು. ವೈ ದೀಸ್ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಯಾವ ತರ ಒಂದು LGNS ಒಂದು ಮೊನೋಪೋಲಿ ಅಂದ್ರೆ ಒಂದು ಡಿಸೆಂಟ್ರಲೈಸ್ಡ್ ಅನಾನಿಮಸ್ ಥಿಂಗ್ಸ್ ಅಡಾಪ್ಟ್ ಮಾಡ್ಕೊಂಡು ಆ ಥಾಟ್ ಪ್ರೋಸೆಸ್ ನ ಇಟ್ಕೊಂಡು ಹೊರಟಿದೆ, ಆ ಕಂಪ್ಲೀಟ್ಲಿ ಪ್ರೋಸೆಸ್ ಅಲ್ಲಿ ಲಾಸ್ಟ್ ಒಂದು 26 ಜರ್ನಿಯಿಂದ ತುಂಬಾ ಕ್ಲಾರಿಟಿ ಆಗಿ ನಡೀತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ರಿಯಲ್ ಬಿಸ್ನೆಸ್ ಅಲ್ಲಿ 100% ಏನಾಗ್ಬೇಕು, ಒಂದು ಕ್ರಿಯೇಟಿವ್, ಒಂದು ಜನರೇಟಿಂಗ್ ಪಾರ್ಟ್ ಇರಬೇಕು, ಫ್ಯೂಚರ್ ಥಿಂಗ್ಸ್ ಅಪ್ಡೇಟ್ ಆಗ್ತಾ ಇರಬೇಕು. ಆ ಫ್ಯೂಚರ್ ಥಿಂಗ್ಸ್ ಅಪ್ಡೇಟ್ ಆಗುತ್ತೆ ಅಂದ್ರೆ ಅದಕ್ಕೆ ಜನಗಳು ಅದನ್ನ ಖರೀದಿ ಮಾಡ್ಲಿಕ್ಕೆ, ಯೂಸೇಜ್ ಮಾಡ್ಲಿಕ್ಕೆ, ಯುಟಿಲಿಟಿ ಮಾಡ್ಲಿಕ್ಕೆ ಇದ್ದಾಗ ಮಾತ್ರ ಸಿಸ್ಟಮ್ಗೆ ಏನಾಗುತ್ತೆ, ಒಂದು ಒನ್ ಪಾರ್ಟ್ ಆಫ್ ರೆವೆನ್ಯೂ ಕೂಡ ಜನರೇಟ್ ಆಗುತ್ತೆ, ಅಂಡ್ ದೆನ್ ಸಿಸ್ಟಮ್ ನ ಸ್ಟೆಬಿಲಿಟಿ ಇರುತ್ತೆ. ಓಕೆ, ಸೊ ಯಾವುದೇ ಒಂದು ಸಿಸ್ಟಮ್ ತಗೊಳ್ಳಿ, ಯಾವುದೇ ಒಂದು ಕಂಪನಿ ಇರುತ್ತೆ ಅನ್ಕೊಳ್ಳಿ, ಕಂಪನಿಲಿ ಯಾವುದೋ ಒಂದು ಪ್ರಾಡಕ್ಟ್ ಇಂದ ಸಿಸ್ಟಮ್ 10 ವರ್ಷ ಅಥವಾ 20 ವರ್ಷ ರನ್ ಆಗುತ್ತೆ ಅಂತಕ್ಕಂಥದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸೊ ಕಂಪನಿ ಅಂತ ಆದ್ಮೇಲೆ ಕಮ್ಯುನಿಟಿಗೆ ಅಥವಾ ಕಸ್ಟಮರ್ಗೆ, ಕನ್ಸ್ಯೂಮರ್ಸ್ಗೆ ಏನೆಲ್ಲ ಒಂದು ಪ್ರಾಡಕ್ಟ್ ಬೇಕು, ಆ ಟ್ರೆಂಡಿಗೆ, ಆ ಬದಲಾವಣೆಗೆ ತಕ್ಕಾಗೆ ಸಿಸ್ಟಮ್ ಏನ್ ಮಾಡುತ್ತೆ, ಲೈಕ್ ಹೊಸ ಪ್ರಾಡಕ್ಟ್ ನ ಕೊಟ್ಟಾಗ ಏನಾಗುತ್ತೆ, ಅದನ್ನ ಯೂಸ್ ಮಾಡ್ಲಿಕ್ಕೆ, ಅದನ್ನ ಖರೀದಿ ಮಾಡ್ಲಿಕ್ಕೆ ಜನ ಬಂದಾಗ ಸಿಸ್ಟಮ್ ಉಳಿಯುತ್ತೆ, ಸಸ್ಟೈನ್ ಆಗುತ್ತೆ, ರೆವೆನ್ಯೂ ಕ್ರಿಯೇಟ್ ಆಗುತ್ತೆ.
ಓಕೆ, ಇವತ್ತು ಸದ್ಯಕ್ಕೆ ಇರ್ತಕ್ಕಂಥ ಟ್ರೆಂಡ್ ಇರ್ತಕ್ಕಂಥ ಒಂದೇ ಪ್ರಾಡಕ್ಟ್ ಅನ್ನ ನಾನು ಮಾರ್ಕೆಟಿಗೆ ಬಿಟ್ಟು ಬೇರೆ ಯಾವುದೇ ತರದ ಪ್ರಾಡಕ್ಟ್ ಅನ್ನ ನಾನು ಮ್ಯಾನುಫ್ಯಾಕ್ಚರ್ ಮಾಡೋದೇ ಇಲ್ಲ ಅಥವಾ ಉತ್ಪತ್ತಿ ಮಾಡೋದೇ ಇಲ್ಲ ಅಂತಂದಾಗ ಏನಾಗುತ್ತೆ, ಅದಕ್ಕಿಂತ ಹೊರತಾಗಿ ಅಥವಾ ಕಾಂಪಿಟೇಷನ್ ಅಲ್ಲಿ ಸಾಕಷ್ಟು ಒಂದು ಪ್ರೊಡಕ್ಟಿವಿಟಿ ಮಾರ್ಕೆಟ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಬಟ್ ಒರಿಜಿನ್ LGNS ಏನೆಲ್ಲ ಒಂದು ಮಾರ್ಕೆಟ್ ಅಲ್ಲಿ ಥಿಂಗ್ಸ್ ಒಂದು ಕ್ರಿಪ್ಟೋದಲ್ಲಿ ಏನೆಲ್ಲ ಒಂದು ಚಾಲೆಂಜಸ್ ಬೇರೆ ಬೇರೆ ಕ್ರಿಪ್ಟೋ ಕಾಯಿನ್ಗಳು ಫೇಸ್ ಮಾಡ್ತಾ ಇದೆ, ಅದನ್ನ ಆಸ್ ಎ ಒಂದು ಪ್ರೊಡಕ್ಟಿವಿಟಿ ಆಗಿ ಒಂದು ಡಿಸೆಂಟ್ರಲೈಸ್ ಬೇಸ್ಡ್ ಆಗಿ ತರ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸೊ ಆಲ್ರೆಡಿ ವೆರಿ ಕ್ಲಿಯರ್ ಆಗಿ ರೋಡ್ ಮ್ಯಾಪ್, ರೂಲ್ಸ್, ಒಂದು ಟ್ರೆಜರಿ ಬ್ಯಾಲೆನ್ಸ್ ಉಳಿಸ್ಕೊಂಡಿರ್ತಕ್ಕಂಥದ್ದು LGNS ಅಂತ ಹೇಳ್ಬೋದು. ಓಕೆ, ಸೊ ಸಾಕಷ್ಟು ನಾವು ನೋಡ್ತಾ ಇದೀವಿ, ಸಾಕಷ್ಟು ಪ್ಲಾನ್ ಅಲ್ಲಿ ಇಷ್ಟೆಲ್ಲ ಒಂದು ಓಪನ್ ಸೋರ್ಸ್ ಇನ್ಫಾರ್ಮೇಶನ್ ಇದ್ರು ಕೂಡ ಎಷ್ಟೇ ಬಾರಿ ಹೇಳಿದ್ರು ಜನಗಳು ಸಮ್ ಫಂಡ್ ನ ಡೈವರ್ಟ್ ಮಾಡ್ಕೊಂಡು ಎಕ್ಸಿಟ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಅದು ಆಸ್ ಯೂಶುವಲ್ ವೆರಿ ಬೇಸಿಕ್ ಹೋಗ್ತಾ ಇರ್ತಾರೆ, ಬರೋರು ಬರ್ತಾ ಇರ್ತಾರೆ. ಬಟ್ ನಾವು ಬರೀ ಪ್ರೈಸ್ ಫ್ಯಾಕ್ಟರ್ ಮೇಲೆ ಅಥವಾ ಏನೋ ಒಂದು ಶಾರ್ಟ್ ಟರ್ಮ್ ಬೆನಿಫಿಟ್ ಮೇಲೆ ಒಂದು ಲೈಕ್ ಲೈಕ್ ಅಂದ್ರೆ ಬೇರೆ ಬೇರೆ ಒಂದು ಶಾರ್ಟ್ ಟರ್ಮ್ ಏನೆಲ್ಲ ಬೆನಿಫಿಟ್ಸ್ ಬೇಸ್ಡ್ ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ, ಅದಕ್ಕೆ ನೀವು ಕಂಪೇರ್ ಮಾಡ್ಕೊಂಡು LGNS ಅಲ್ಲಿ ಇರ್ತೀರಾ ಅಂತಂದ್ರೆ ನಾನು ಹೇಳ್ತಾ ಇದ್ದೀನಿ, ಈ ಪ್ಲಾಟ್ಫಾರ್ಮ್ ಅಲ್ಲಿ ನಮಗೆ ಅದು ಸೂಟಬಲ್ ಅಲ್ಲ. ನಾವು ವೆಲ್ತ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ತರ ಸಿಸ್ಟಮ್ ಅಡಾಪ್ಟ್ ಮಾಡ್ಕೋಬೇಕು, ಯಾವ ತರ ಸಿಸ್ಟಮ್ ಹೊರಟಿದೆ ನಮಗೆ ಏನೂ ಗೊತ್ತಿಲ್ಲ ಸರ್, ಏನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತಂದ್ರೂ ಕೂಡ ಯೂಸ್ ಆಗಲ್ಲ. ನಾವ್ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ ಅಥವಾ ಯಾವ್ದ್ರಲ್ಲೋ ಇನ್ವಾಲ್ವ್ ಆಗ್ತೀವಿ ಅಂತಂದ್ರೆ ಅದಕ್ಕೆ ಯಾವ ತರ ಟೈಮ್ ಕೊಡ್ತೀವಿ, ಇಲ್ಲ ತಿಳ್ಕೊಳ್ತೀವಿ, ಅದೇ ಆಸಕ್ತಿ ಇಲ್ಲೂ ಕೂಡ ಇರ್ಬೇಕು. ಅದಿದ್ದಾಗ್ಲೇ ಅದರಿಂದ ನಾವು ರಿವಾರ್ಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಯಾವುದು ಕೂಡ ಸಾಧ್ಯ ಅಷ್ಟು ಈಸಿಯಾಗಿ ಇಲ್ಲ. ಓಕೆ, ಸೊ ಈ LGNS ಪದೇ ಪದೇ ಹೇಳ್ತಾ ಇದ್ದೀನಿ, ಇಟ್ಸ್ ಮೋರ್ ದನ್ 10 years ರಿಸರ್ಚ್ ಇಂದ ಕ್ರಿಯೇಟ್ ಆದಂತ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಬಟ್ ಸಿಸ್ಟಮ್ ಯಾವ ತರ ಒಂದು ಪ್ರೋಟೋಕಾಲ್ ನ ತಗೊಂಡ್ಬಂದಿದೆ, ಏನೆಲ್ಲ ಫಂಡಮೆಂಟಲ್ ಜೊತೆಗೆ ಸಿಸ್ಟಮ್ ಒಂದು ಟೋಕನ್ ಹೊರಟಿದೆ. ಸೊ ಯಾವ ತರ ನಾನು ಆಲ್ರೆಡಿ ಹೇಳಿದೆ, ಲಿಕ್ವಿಡಿಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಸೆಕ್ಯೂರಿಟಿ, ಯಾವ ತರ ಲಾಸ್ಟ್ 26 months ಇಂದ LGNS ಒಂದು ಸೆಕ್ಯೂರಿಟಿ ಬೇಸ್ಡ್ ಅಲ್ಲಿ ಅವರ ಅಸೆಟ್ ಅನ್ನ ಯಾವ ತರ ಸೆಕ್ಯೂರ್ಡ್ ಆಗಿ ಹೋಲ್ಡ್ ಮಾಡಿದೆ ಅಂತಕ್ಕಂಥದ್ದು ನಾವು ನೋಡಬಹುದು. ಟೆಕ್ನಾಲಜಿ ಯಾವ ತರ ಅಡಾಪ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು. ಅಂಡ್ ದೆನ್ ಟೋಕನಾಮಿಕ್ಸ್, ಅಂದ್ರೆ ಏನು ಸಿಸ್ಟಮ್ ಅಲ್ಲಿ ಟೋಕನಾಮಿಕ್ಸ್ ಕ್ರಿಯೇಟ್ ಆಗಿದೆ ಅದು ಯಾವ ತರ ಡಿಮ್ಯಾಂಡಿಂಗ್ ರೇಷಿಯೋದಲ್ಲಿ, ಅಂದ್ರೆ ಟೋಕನ್ ಅಂತಕ್ಕಂಥದ್ದು ಎವ್ರಿ ಡೇ LGNS ನ ಖರೀದಿ ಮಾಡ್ತಾನೆ ಇರಬೇಕು ಅಂತಕ್ಕಂಥದ್ದು ಸ್ಟ್ರಾಟರ್ಜಿನೂ ಕೂಡ ಅಷ್ಟು ಈಸಿ ಅಲ್ಲ. ಅದೇ ರೀತಿ ಇನ್ನು 1 ವರ್ಷ ಆದ್ಮೇಲೆ ಕೂಡ LGNS ನ ಖರೀದಿ ಮಾಡ್ತಾನೆ ಇರಬೇಕು ಅಂತಕ್ಕಂಥದ್ನ ಅಷ್ಟು ನೀವು ಒಂದಿನ ಕುಂತು ಯೋಚನೆ ಮಾಡಿ, ನಮ್ದೇ ಕಮ್ಯುನಿಟಿ ಡೈಲಿ ನಾವು ಎಷ್ಟು ಯಾವ ಮಟ್ಟದಲ್ಲಿ ಖರೀದಿ ಮಾಡ್ತೀವಿ, ಅಥವಾ ಅಂದ್ರೆ ಆ ಪ್ರೋಸೆಸ್ ಯಾವ ತರ ಕಂಟಿನ್ಯೂಟಿ ಆಗಿ ಇರಬೇಕು ಅನ್ನೋ ಟೋಕನಾಮಿಕ್ಸ್ ತುಂಬಾ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಅಂಡ್ ದೆನ್ ಕಮ್ಯುನಿಟಿ, ಆ ಕಮ್ಯುನಿಟಿ ಏನಿದೆ ರಿಯಲಿ ಪ್ರಾಜೆಕ್ಟ್ ನ ಅರ್ಥ ಮಾಡ್ಕೊಂಡು ಕಮ್ಯುನಿಟಿ ಡೇ ಬೈ ಡೇ ಟೋಕನ್ ಅನ್ನ ಖರೀದಿ ಬೈ ಅಂಡ್ ಸೆಲ್ ಮಾಡ್ತಾ ಇದ್ದಾನೆ, ಅಥವಾ ಅವೆಲ್ಲವೂ ಕೂಡ ಪೇಡ್ ಹೈಪ್ ಮಾಡ್ಲಿಕ್ಕೆ ಸುಮ್ನೆ ಬೈಯಿಂಗ್ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದೆನ್ ಆಲ್ರೆಡಿ ಹೇಳಿದಾಗ ವೆರಿ ಇಂಪಾರ್ಟೆಂಟ್ ಥಿಂಗ್, ರೆವೆನ್ಯೂ ವೆರಿ ಇಂಪಾರ್ಟೆಂಟ್. ಯಾವುದೇ ಪ್ರಾಜೆಕ್ಟ್ ಇರಲಿ, ಕ್ರಿಪ್ಟೋ ಇರಲಿ, ಎನಿಥಿಂಗ್, ಬಟ್ ರೆವೆನ್ಯೂ ಇಂಪಾರ್ಟೆಂಟ್. ಸೊ ಅದರಲ್ಲಿ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ಆಲ್ರೆಡಿ ಹೇಳಿದೆ, ರೆವೆನ್ಯೂ ಮಾಡೆಲ್ ಎಕೋಸಿಸ್ಟಮ್ ಅಲ್ಲಿ ಯಾವ ತರ ಎಕೋಸಿಸ್ಟಮ್ ಲಾಸ್ಟ್ 26 month ಇಂದ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ LGNS. ಸೊ ಟೋಕನಾಮಿಕ್ಸ್ ಕೂಡ ನೋಡ್ತಾ ಇದೀವಿ, ಯಾವ ತರ ಟೋಕನ್ಸ್ ಡೇ ಬೈ ಡೇ ಮಿಂಟ್ ಆಗ್ತಾ ಇದ್ರು ಕೂಡ ಬರ್ನಿಂಗ್ ಪ್ರೋಟೋಕಾಲ್ ಒಂದಿಗೆ ಯಾವ ತರ ಸಿಸ್ಟಮ್ ಹೊರಟಿದೆ ಅಂತಕ್ಕಂಥದ್ನ. ಸೊ ರೆವೆನ್ಯೂ ಮಾಡೆಲ್ ನಾನು ಮತ್ತೆ ಹೇಳ್ತೀನಿ ಯಾವ ತರ ಜನರೇಟ್ ಆಗುತ್ತೆ ಅಂತಕ್ಕಂಥದ್ದ, ಪ್ರೈಸ್ ಪ್ರೊಟೆಕ್ಷನ್ ಅಂಡ್ ದೆನ್ ಗವರ್ನೆನ್ಸ್. ಓಕೆ, ಅಂದ್ರೆ ಗವರ್ನೆನ್ಸ್ ಅಂತಂದ್ರೆ ಯಾವುದೇ ತರದ ಬದಲಾವಣೆಯ ಡಿಸಿಷನ್ ನೋಡಿ, ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಟೋಕನ್ ಲೈಕ್ LGNS ಟ್ರೇಡ್ ಆಗ್ತಾ ಇದೆ, ಓಪನ್ ಸೋರ್ಸ್ ಲೈಕ್ ಇಷ್ಟೆಲ್ಲ ವ್ಯಾಲ್ಯೂಮ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತಂದ್ರು ಕೂಡ ಸೊ ಡಾವ್ ಕಮ್ಯುನಿಟಿನ ಪರ್ಮಿಷನ್ ಇಲ್ಲದೆ ಯಾವುದೇ ತರದ ಡಿಸಿಷನ್ ನ ತಗೊಳ್ಳೋದಿಲ್ಲ. ಓಕೆ, ಯಾವುದೇ ತರದ ವಾಲಟಾಲಿಟಿ ಇಂಬ್ಯಾಲೆನ್ಸ್ ಸಿಸ್ಟಮ್ ಅಲ್ಲಿ ಆದಾಗ ಯಾವುದೇ ತರದ ಚೇಂಜಸ್ ಆಗ್ಬೇಕು ಅಂದ್ರೆ ಓನ್ಡ್ ಡಿಸಿಷನ್ ಇಂದ ಸಿಸ್ಟಮ್ ತಗೊಳ್ಳೋದಿಲ್ಲ, ಪಬ್ಲಿಕ್ ಡಿಸಿಷನ್ ಮೇಲೆ ಆ ಡಿಸಿಷನ್ ಲೈಕ್ ಅಪ್ಲೈ ಆಗುತ್ತೆ, ಫಿಕ್ಸ್ಡ್ ಆಗುತ್ತೆ, ಆಕ್ಟಿವ್ ಆಗುತ್ತೆ. ಸೊ ಅದು ರಿಯಲ್ ಕ್ರಿಪ್ಟೋದಲ್ಲಿ ಆಗ್ತಕ್ಕಂಥ ವಿಚಾರ ಇಲ್ಲೂ ಕೂಡ ಆಗ್ತಾ ಇರತಕ್ಕಂಥದ್ನ ನಾವಿಲ್ಲಿ ನೋಡಬಹುದು. ಸೊ ಕಂಪೇರ್ ಫ್ರೇಮ್ ವರ್ಕ್ ಅಂದ್ರೆ ರಿಯಲ್ ಕ್ರಿಪ್ಟೋಗೂ ಅಥವಾ LGNS ಗೂ ಕಂಪ್ಯಾರಿಸನ್ ಮಾಡಿದಾಗ ಏನೆಲ್ಲ ವಿಚಾರಗಳು ರಿಯಲ್ ಕ್ರಿಪ್ಟೋದಲ್ಲಿ ಇರ್ತಕ್ಕಂಥದ್ದು LGNS ಅಲ್ಲಿ ಇದೇನಾ ಅಂತ ನೋಡೋದಾದ್ರೆ, ಹೌದು, ಬ್ಲಾಕ್ ಚೈನ್. ಓಕೆ, LGNS ಬಿಗಿನಿಂಗ್ ಫಾರ್ ದ ಕಮ್ಯುನಿಟಿ ಸಪೋರ್ಟ್ ಅನ್ನ ಮಾಡ್ಲಿಕ್ಕೆ, ಕಮ್ಯುನಿಟಿ ಲೈಕ್ ಸ್ಟಾರ್ಟ್ ಆಗ್ಲಿಕ್ಕೆ ಯಾವ ತರ ಪಾಲಿಗಾನ್ ನ ಬ್ಲಾಕ್ ಚೈನ್ ನ ಬಳಸ್ಕೊಂಡು ಸಿಸ್ಟಮ್ ಶುರು ಆಯ್ತು. ಸೊ ಆಲ್ಮೋಸ್ಟ್ ಈಗ ನಾವು ಲಾಸ್ಟ್ ಒಂದು ಫ್ಯೂ ಮಂತ್ಸ್ ಇಂದ ನೋಡೋದಾದ್ರೆ ತಂದೆ ಆದಂತ ಓನ್ ಬ್ಲಾಕ್ ಚೈನ್ ಇಂದ ಸೆಟಪ್ ಟ್ರಾನ್ಸಾಕ್ಷನ್ ಶುರು ಆಗಿರ್ತಕ್ಕಂಥದ್ನ ನಾವು LGNS ಅಲ್ಲಿ ನೋಡಬಹುದು. ಅಂಡ್ ದೆನ್ ಸಿಸ್ಟಮ್ ಅಲ್ಲೂ ಕೂಡ
ಟೋಕನಾಮಿಕ್ಸ್ ಅಂದ್ರೆ ಯಾವ ತರ ಟೋಕನ್ಸ್ ಕ್ರಿಯೇಟ್ ಆಗ್ತಾ ಇದೆ, ಮಿಂಟ್ ಆಗ್ತಾ ಇದೆ, ಸರ್ಕ್ಯುಲೇಟಿಂಗ್ ಸಪ್ಲೈ ಎಷ್ಟಿದೆ, ಯಾವ ತರ ಅದು ಬರ್ನಿಂಗ್ ಆಗ್ತಾ ಇದೆ, ಕಂಪ್ಲೀಟ್ಲಿ ಪ್ರೋಟೋಕಾಲು LGNS ಅಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಹೌದು, ನಾವು ಆಲ್ರೆಡಿ ಹೇಳಿದೆ ಇಥೀರಿಯಮ್ ಬಿಟ್ ಲೈಕ್ ಸೊಲಾನಾ, ಗಾಲಾ ಈ ತರ ಬೇರೆ ಕ್ರಿಪ್ಟೋಗಳು ಯಾವ ತರ ಒಂದು ಬರ್ನಿಂಗ್ ಮೆಕ್ಯಾನಿಸಮ್ ಅಂದ್ರೆ ಪ್ರೈಸ್ ಅನ್ನ ಸ್ಟೆಬಿಲಿಟಿನ ಉಳಿಸ್ಕೊಳ್ಳಿಕ್ಕೆ ಅಥವಾ ಡಿಮ್ಯಾಂಡಿಂಗ್ ರೇಷಿಯೋ ಜಾಸ್ತಿ ಆಗ್ಲಿಕ್ಕೆ, ಅಂದ್ರೆ ಯಾವ ತರ ಸಪ್ಲೈ ಇನ್ಕ್ರೀಸ್ ಆಗ್ತಾ ಇದೆ, ಅಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇಲ್ಲ, ಡೇ ಬೈ ಡೇ ಟೋಕನ್ ಮಿಂಟ್ ಆಗ್ತಾ ಇದೆ, ಸಪ್ಲೈ ಹೆಚ್ಚಾಗ್ತಾ ಇದೆ. ಬಟ್ ಅದು ಡಿಮ್ಯಾಂಡಿಂಗ್ ಗೆ ಮ್ಯಾಚ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ಟೋಕನ್ಸ್ ಬರ್ನ್ ಆಗ್ಬೇಕು, ಆ ಟೋಕನ್ಸ್ ಮಾರ್ಕೆಟ್ ಇಂದ ವ್ಯಾನಿಶ್ ಆಗ್ಬೇಕು. ಆ ಮೆಕ್ಯಾನಿಸಮ್ ನ ಯಾವ ತರ ರಿಯಲ್ ಕ್ರಿಪ್ಟೋಗಳು ಬಳಸ್ತಾ ಇದೆ, ಅದೇ ಫಾರ್ಮುಲಾನ LGNS ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಬರ್ನಿಂಗ್ ಆಗ್ತಾ ಇರ್ತಕ್ಕಂಥದ್ದು ಟೋಕನ್ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದೀನಿ, ನೀವು ಕೂಡ ಚೆಕ್ ಮಾಡಬಹುದು. ಓಕೆ, ಸೊ ಟ್ರೆಜರಿ ಬ್ಯಾಲೆನ್ಸ್ ಕೂಡ ಲೈಕ್ ವೆರಿ ಕ್ಲಿಯರ್ ಆಗಿ ಮೇಂಟೈನ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಡಾವ್ ಕಮ್ಯುನಿಟಿ, ಸೊ ಇಲ್ಲೂ LGNS ಅಲ್ಲೂ ಕೂಡ ಆಕ್ಟಿವ್ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಅಂಡ್ ದೆನ್ ಪ್ರೈಸ್ ಪ್ರೊಟೆಕ್ಷನ್ ಕೂಡ ಸಾಕಷ್ಟು ವೇ ಅಲ್ಲಿ ಪ್ರೈಸ್ ಪ್ರೊಟೆಕ್ಷನ್ ಫಾರ್ಮುಲಾನು ಕೂಡ ಡೇ ಬೈ ಡೇ ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಯಾವಾಗ ಕಂಪ್ಲೀಟ್ಲಿ ಅನ್ಸ್ಟೆಬಿಲಿಟಿ ಇಂಬ್ಯಾಲೆನ್ಸ್ ಆಗಿರುತ್ತೆ, ಸೊ ಪ್ರೈಸ್ ಪ್ರೊಟೆಕ್ಷನ್ ಫಾರ್ಮುಲಾ ಕೂಡ LGNS ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಸಾಕಷ್ಟು ಒಂದು ರೆವೆನ್ಯೂ ಮಾಡೆಲ್ ಅಂತ ಹೇಳೋದಾದ್ರೆ ಸಿಸ್ಟಮ್ ಅಲ್ಲಿ ಏನೆಲ್ಲ ಬರ್ತಕ್ಕಂಥ ದಿನಗಳಲ್ಲಿ ರೆವೆನ್ಯೂ ಜನರೇಟಿಂಗ್ ಪಾರ್ಟ್ ಅಂತ ಬಂದ್ರೆ, ಸೊ ಯಾವ ತರ ಮೆಕ್ಯಾನಿಸಮ್ ನೋಡ್ತಾ ಇದ್ರ ಸಾಕಷ್ಟು ಈ ತರ ಸಾಕಷ್ಟು ವಿಚಾರಗಳಿದೆ. ಒಂದು ಬರ್ನಿಂಗ್ ಮೆಕ್ಯಾನಿಸಮ್ ಇರ್ಬೋದು, ಅಥವಾ ಎವ್ರಿ 5% ಇಂದ ಜನರೇಟ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಸ್ವಾಪಿಂಗ್ ಅಲ್ಲಿ ನೀವೆಲ್ಲ ಇವೇನ್ ನೋಡ್ತಾ ಇದ್ದೀರಾ, ರಾಕೆಟ್ ಸ್ವಾಪು, ಗೇಲ್ ಬ್ರಿಡ್ಜು, ಅನ್ಬೀಸ್ ಬ್ರಿಡ್ಜು, ಸೊ ಇವೆಲ್ಲವೂ ಕೂಡ ಸಿಸ್ಟಮ್ಗೆ ಲೈಕ್ ರೆವೆನ್ಯೂ ಜನರೇಟಿಂಗ್ ಪಾರ್ಟ್ ಅಂತ ಹೇಳ್ಬೋದು. ಯಾವ ತರ ಕಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ಕಮ್ಯುನಿಟಿ ಇದನ್ನ ಬಳಸಲಿಕ್ಕೆ ಶುರು ಆಗುತ್ತೆ, ಸೊ ಅದರಿಂದ ಯಾವ ತರ ಒಂದು ಗ್ಯಾಸ್ ಫೀಸ್ ಮುಖಾಂತರ ಇರ್ಬೋದು, ಅಥವಾ ಬರ್ತಕ್ಕಂಥ ದಿನಗಳಲ್ಲಿ RWA ಅಸೆಟ್ ಮ್ಯಾನೇಜ್ಮೆಂಟ್ ಏನ್ ಪ್ರೋಗ್ರಾಮ್ ಡಿಸೈನ್ ಆಗಿ ಲಾಂಚ್ ಆಗ್ತಕ್ಕಂಥದ್ದಿರ್ಬೋದು, ಎಲ್ಲದ್ರಿಂದನೂ ಕೂಡ ಯಾವ ತರ ಸಿಸ್ಟಮ್ ಜನರೇಟ್ ಮಾಡುತ್ತೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಅಟ್ ದ ಎಂಡ್ ಆಫ್ ದ ಡೇ ನಾನು ನಿಮ್ಗೆ ನಿನ್ನೆ ಕೂಡ ಒಂದು ವಿಚಾರನ ತಿಳಿಸಿದ್ದೆ, ಈ ಸೆಷನ್ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಆ ವಿಡಿಯೋನ ತಪ್ಪದೆ ನೋಡಿ ಅಂತ. ಇದೆಲ್ಲದ್ರ ಮಧ್ಯ LGNS ಯಾವ ತರ ಬರ್ತಕ್ಕಂಥ ದಿನಗಳಲ್ಲಿ ನೋಡಿ, ಪ್ರತಿಯೊಂದು LGNSಗೂ $1 ಏನ್ ಬ್ಯಾಕಪ್ ಇದೆ. ಓಕೆ, ಸೊ ಯಾವ ತರ ಒಂದು ಬದಲಾವಣೆಗೆ LGNS ರೆಡಿ ಮಾಡ್ಕೊಂಡಿದೆ. ನಿಜವಾಗ್ಲೂ ಸಿಸ್ಟಮ್ ಇದು ಯಾವುದೇ ತರದ ಪಬ್ಲಿಕ್ ಇಂದ ದುಡ್ಡನ್ನ ಲೈಕ್ ತಗೊಳ್ತಕ್ಕಂಥ ಸಿಸ್ಟಮ್ ಅಲ್ಲ. ಆ ಅವಶ್ಯಕತೆ ಇಟ್ಕೊಂಡು ಸಿಸ್ಟಮ್ ಬಂದಿಲ್ಲ. ಆ ಅವಶ್ಯಕತೆ ಇದ್ದಿದ್ರೆ ಸಿಸ್ಟಮ್ ಫಿಕ್ಸ್ಡ್ ROE ಅಥವಾ ಫಿಕ್ಸ್ಡ್ ಪ್ಲಾನ್ ಮುಖಾಂತರ ಅಥವಾ ILOದಲ್ಲಿ ಬರ್ತಕ್ಕಂಥ ಫಂಡ್ ಅನ್ನ ಯಾವುದೇ ತರದ ಟ್ರಾನ್ಸ್ಪರೆನ್ಸಿ ಆಗಿ ತೋರಿಸದೆ ಹೈಡ್ ಮಾಡಬಹುದಿತ್ತು. ಬಟ್ ಸಿಸ್ಟಮ್ ದಿ ಆರ್ ಆನ್ ದ ವಿಷನ್, ವಿಚಾರನ ಏನ್ ಇಟ್ಕೊಂಡಿದಾರೆ ಆ ವಿಚಾರನ ತಲುಪಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದೇ ಹೊರತು ಇಲ್ಲಿ ಯಾವುದೇ ತರದ ಸಾರಿ, ನಂದು ಸ್ಕ್ರೀನ್ ಶೇರ್ ಆಗ್ತಾ ಇದೆ ಅಲ್ವಾ? ಆಗ್ತಿದೆ ಸರ್. ಓಕೆ, ಥ್ಯಾಂಕ್ ಯು. ಸೊ ಯಾರು ಕಾಲ್ ಮಾಡ್ತಾ ಇದ್ರು, ಮೇ ಬಿ ಸ್ಕ್ರೀನ್ ಶೇರ್. ಸೊ ಈ ತರ ಮಾಡೆಲ್ ಅಲ್ಲಿ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು ನಾನು ಒಂದು ಎಕ್ಸಾಂಪ್ಲರಿ ಮಾಡೆಲ್ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕೆ ವಿಚಾರ ಅರ್ಥ ಆಗ್ಲಿಲ್ಲ ಅಂತಂದ್ರೂ ಕೂಡ ಇದನ್ನ ಯಾಕೆ ನಾವು ತಿಳ್ಕೊಬೇಕು ಅಂತಂದ್ರೆ, ದ ಪ್ರೆಸೆಂಟ್ ಥಿಂಗ್, ಅದ್ರ ಮೂಲನೇ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಾವು ಪ್ರತಿ ಸಲ ಏನ್ ಹೇಳ್ದಾಗೂ ಕೂಡ ಸರ್ ಪ್ರೈಸ್ ಫ್ಯಾಕ್ಟರ್ ತಿಳಿಸಿ, ಅಥವಾ ಇದೇನಿದು ಗ್ಯಾಸ್ ಫೀಸು, ಇದೇನ್ ಸ್ಲಿಪ್ಪೇಜು, ಇದ್ರ ಬಗ್ಗೆನೇ ನಾವು ತಿಳ್ಕೊಳ್ತಾ ಹೋಗ್ತಿರ್ಬೇಕೇ ಹೊರತು ಅದ್ರದ್ದು ಮೂಲ ಉದ್ದೇಶ ನಾವ್ ಎಷ್ಟು ಹೇಳಿದ್ರು ಕೂಡ ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಯಾವ ತರ ಟ್ರೆಂಡ್ ಬದಲಾವಣೆ ಆಗ್ತಾ ಇದೆ ನೋಡಿ. ಒರಿಜಿನ್ LGNS ಫಸ್ಟ್ ಡೇನೆ ಟ್ರೆಜರಿ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ತಾ ಇದೆ. ಪ್ರತಿಯೊಂದು LGNSಗೂ $1 ಏನಿದೆ ಬ್ಯಾಕಪ್ ಆಗಿದೆ. ಓಕೆ, ಇವಾಗ ಪ್ರೆಸೆಂಟ್ ಜಗತ್ತೇ ಲೈಕ್ ಚಾಲೆಂಜ್ ಆಗಿ ತಗೊಂಡು ಒಂದು ಫಿನಾನ್ಷಿಯಲ್ ವ್ಯವಹಾರದಲ್ಲಿ, ಅದು ಎಕ್ಸ್ಪೆಷಲಿ ವರ್ಚುವಲ್ ಫಿನಾನ್ಷಿಯಲ್ ಅಂದ್ರೆ ಏನು ಕ್ರಿಪ್ಟೋ ಲೈಕ್ ಥಿಂಗ್ಸ್ ಏನ್ ನಡೀತಾ ಇದೆ, ಅದರಲ್ಲಿ ತುಂಬಾ ಸ್ಪೀಡ್ ಆಗಿ ಅಡಾಪ್ಟ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಹೊರಟಿರ್ತಕ್ಕಂಥದ್ದು ಯಾವ್ದು ವಿಚಾರ ಅಂತಂದ್ರೆ ಸ್ಟೇಬಲ್ ಕಾಯಿನ್ ಬೇಸ್. ಅಂದ್ರೆ ನೋಡ್ತಾ ಇದ್ರ ಕಾಯಿನ್ ಬೇಸ್ ಜೊತೆ 140 ಕಂಪನಿ ಸ್ಟೇಬಲ್ ಕಾಯಿನ್ ನ ಅಲಯನ್ಸ್, ಅಂದ್ರೆ ಲೈಕ್ ಕ್ರಿಯೇಟ್ ಮಾಡ್ಲಿಕ್ಕೆ 140 ಕಂಪನಿಗಳು ತಮ್ಮದೇ ಆದಂತ ಸ್ಟೇಬಲ್ ಕಾಯಿನ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಕಾಯಿನ್ ಬೇಸ್ ಜೊತೆ ಒಂದು ಲೈಕ್ ಅಂದ್ರೆ ಲೈಕ್ ಬಾಂಡಿಂಗ್ ಪ್ರೋಸೆಸ್ ಇರ್ಬೋದು. ಒಂದು ಡೈಗೆ $1, ಒಂದು ಸ್ಟೇಬಲ್ ಕಾಯಿನ್ಗೆ $1 ಲೈಕ್ ಬ್ಯಾಕಪ್ ಇರ್ಬೋದು. ಸೊ ಈ ವಿಚಾರಗಳಲ್ಲಿ ಕಾಯಿನ್ ಬೇಸ್ ಜೊತೆ ಮರ್ಜ್ ಆಗ್ಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದು 140 ಇಂಟರ್ನ್ಯಾಷನಲ್ ಆಲ್ರೆಡಿ ಸಾಫ್ಟ್ವೇರ್
ರಿಲೇಟೆಡ್ ಇರ್ಬೋದು, ಬೇರೆ ಬೇರೆ ನೀವು ಈ ಗೂಗಲ್ ಅಲ್ಲಿ ಇದನ್ನ ಸರ್ಚ್ ಮಾಡ್ಬೋದು. ತಂದೆ ಆದಂತ USDT ಅಂದ್ರೆ ಸ್ಟೇಬಲ್ ಕಾಯಿನ್ ನಾವು USDT ಟೆದರ್ ಕಂಪ್ನಿದು ಅದೇ ತರ USDC ಇರುತ್ತೆ. ಅಥವಾ ನಮ್ದು ಈಗ LGNS ಯಾವ ತರ ಎ ಸ್ಟೇಬಲ್ ಕಾಯಿನ್ ಅಂತ ಏನಿದೆ, ಎ ಕಾಯಿನ್ ಅಂತ ಹೇಳ್ತೀವಿ. ಸೊ ಅದೇ ತರ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಯಾವ ತರ ಎಲ್ಲಾ ಕಂಪ್ನಿಗಳು ಅಂದ್ರೆ ಯಾವ ತರ ಯು ಎಸ್ ಟೆಕ್ನಾಲಜಿ ಯಾವ ತರ ಮುಂದಿದೆ ಅಂದ್ರೆ ವರ್ಲ್ಡ್ ಅನ್ನೇ ಆಲ್ರೆಡಿ ಟೆಕ್ನಾಲಜಿ ಮುಖಾಂತರ ತುಂಬಾ ತುಂಬಾ ಮುಂದೆ ಯಾವ ತರ ರೆವೆನ್ಯೂ ಜನರೇಟ್ ಮಾಡಬೇಕು, ಯಾವುದೇ ವರ್ಲ್ಡ್ ವೈಡ್ ಬೇರೆ ಕಂಟ್ರಿಗೆ ಯಾವುದೇ ತರದ ಅದು ಡಿಸ್ಟ್ರಿಬ್ಯೂಟ್ ಆಗದೆ ಓವರ್ ಆಲ್ ಕ್ರಿಪ್ಟೋದಲ್ಲಿ ಒನ್ ಹ್ಯಾಂಡ್ ಅಲ್ಲಿ ಯಾವ ತರ ರೆವೆನ್ಯೂನ ಲಾಭಾಂಶನ ತಗೋಬಹುದು ಅಂತಕ್ಕಂಥ ವಿಚಾರ ಹಿಡ್ಕೊಂಡು ಆಲ್ರೆಡಿ 5 ರಿಂದ 10 ವರ್ಷ US ಕಂಪ್ಲೀಟ್ಲಿ ಒಂದು ಕ್ರಿಪ್ಟೋದಲ್ಲಿ ಯಾವ ತರ ಮುಂದಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಯಾವ ತರ ಸ್ಟೇಬಲ್ ಕಾಯಿನ್ ಇಂದ ಅಂದ್ರೆ ಇದ್ರದ್ದು ಉದ್ದೇಶ ಏನು ಅಂದ್ರೆ ಆಲ್ರೆಡಿ ಯಾವುದೇ ತರದ ವರ್ಲ್ಡ್ ವೈಡ್ ಸ್ಟಾಕ್ಸ್ ಅನ್ನ ನೀವು ಟ್ರೇಡ್ ಮಾಡಬೇಕು, ಖರೀದಿ ಮಾಡಬೇಕು ಅಂದ್ರೆ ಈಗ ಸದ್ಯಕ್ಕೆ ನಾವು USD ಮುಖಾಂತರ ಬೈ ಮಾಡ್ತಕ್ಕಂಥ ಆಪ್ಷನ್ಸ್ ಇತ್ತು ಬೇರೆ ಬೇರೆ ವಿಚಾರಗಳಿಗೆ. ನಾಟ್ ಓನ್ಲಿ ನಾನು ಎಕ್ಸಾಂಪಲ್ ಸ್ಟಾಕ್ ಈಗ ಕೊಡ್ತಾ ಇದ್ದೀನಿ. ಸೊ ಬೇರೆ ಬೇರೆ ವಿಚಾರಗಳಿಗೆ ಯಾವ ತರ USD ಬಳಕೆ ಆಗ್ತಾ ಇತ್ತು. ಜಗತ್ತು ಬದಲಾವಣೆ ಆಗ್ತಾ ಇದೆ, ಬ್ಲಾಕ್ ಚೈನ್ ಥಿಂಗ್ಸ್ ಆಲ್ರೆಡಿ ಅಪ್ಡೇಟ್ ಆಗ್ತಾ ಇದೆ. ವರ್ಚುವಲಿ ಎಲ್ಲರೂ ಕೂಡ ಅದನ್ನ ಈಸಿಯಾಗಿ ವಿತೌಟ್ non-KYC ಅದನ್ನ ಬೈ ಮಾಡಬಹುದು ಅಂತಕ್ಕಂಥದ್ದು ಟ್ರೆಂಡ್ ಏನ್ ಬಂದಿದೆ. ಆ ರೆವೆನ್ಯೂನ, ಆ ಪಾರ್ಟ್ ಅನ್ನ, ಆ ಕಮ್ಯುನಿಟಿನ, ಜಗತ್ತಿನಲ್ಲಿ ಇರ್ತಕ್ಕಂಥ ಕಮ್ಯುನಿಟಿನ ಸೆಳಿಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ, ಒಂದು ಸೆಂಟ್ರಲೈಸ್ಡ್ ಮಾಡೆಲ್ ಅಲ್ಲಿ ತರ್ಲಿಕ್ಕೆ ಸ್ಟೇಬಲ್ ಕಾಯಿನ್ ನ ಪ್ರತಿ ಕಂಪನಿಗಳು ತರ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ನಾವು ಆಲ್ರೆಡಿ ಹೇಳಿದೆ ಟೆದರ್ ಕಂಪನಿ ಅಂತಕ್ಕಂಥದ್ದು ನಾವಿಲ್ಲಿ USDT ನ ಟ್ರಾನ್ಸಾಕ್ಷನ್ ಗೆ ಬಳಸ್ತಾ ಇದೀವಿ, ಬಟ್ ಅದರಿಂದ ರೆವೆನ್ಯೂ ಯಾರಿಗೆ ಜನರೇಟ್ ಆಗ್ತಾ ಇದೆ? ಟೆದರ್ ಅಂತಕ್ಕಂಥ US ಕಂಪನಿಗೆ. ಸೊ ಆ ಮಾಡೆಲ್ ಅಲ್ಲಿ ಯಾವುದೇ ಕಂಪನಿನೂ ಕೂಡ ಇನ್ನು ಅದರಷ್ಟು ಪ್ರಮಾಣದಲ್ಲಿ ಏನಾಗಿದೆ, ಆ ಪ್ರಮಾಣದಷ್ಟು ಸ್ಟೇಬಲ್ ಕಾಯಿನ್ ರೀಚ್ ಆಗದೆ ಇರತಕ್ಕಂಥದ್ದನ್ನ ನಾವು ನೋಡಿದೀವಿ. ಓಕೆ, ಸೊ ಇಲ್ಲೂ ಕೂಡ ಅದೇ ತರ ಸಾಕಷ್ಟು ಕಂಪನಿಗಳು ಯಾವ ತರ ಸ್ಟೇಬಲ್ ಕಾಯಿನ್ ನ ಮಿಂಟ್ ಮಾಡ್ಲಿಕ್ಕೆ ಯಾವ ತರ ರೆಡಿ ಆಗಿದೆ, ಬಂದಿದೆ. ಅಂದ್ರೆ ಆ ಮಾರ್ಕೆಟ್ ಅಂತಕ್ಕಂಥದ್ದು ಎಷ್ಟು ವ್ಯಾಸ್ಟ್ ಆಗಿ ಹೊರಟಿದೆ, ಆ ಮಾರ್ಕೆಟ್ ಅಂತಕ್ಕಂಥದ್ನ ಕವರ್ ಮಾಡ್ಲಿಕ್ಕೆ ಎಷ್ಟೋ ಕಂಪನಿಗಳು ಯಾವ ತರ ಮುಂದೆ ಬರ್ತಾ ಇದೆ ಅಂತಕ್ಕಂಥದ್ನ ನೀವು ಯೋಚನೆ ಮಾಡಿದಾಗ, ಓಕೆ, LGNS ಅದ್ರದ್ದು 1% ಕವರ್ ಮಾಡಿದ್ರು ಕೂಡ ಏನೆಲ್ಲ ಈಗ USDT ಯಾವ ತರ 184 ಬಿಲಿಯನ್ ಸರ್ಕ್ಯುಲೇಟಿಂಗ್ ಸಪ್ಲೈ ನಡೀತಾ ಇದೆ. ಪ್ರತಿಯೊಂದು LGNSಗೂ ತುಂಬಾ ಸಲ ಯಾಕೆ ಆ ವಿಡಿಯೋ ನಾನು ನೋಡಿ ಅಂತಂದ್ರೆ ಪ್ರತಿಯೊಂದು LGNSಗೂ ಬ್ಯಾಕಪ್ $1 ಇದೆ. ಸ್ಟೇಬಲ್ ಕಾಯಿನ್ ಮೇನ್ ಮೋಟೋ, LGNS ನ ಮೇನ್ ಮೋಟೋ ಸ್ಟೇಬಲ್ ಕಾಯಿನ್ ನ ಡಿಸೆಂಟ್ರಲೈಸ್ಡ್ ಮಾಡೆಲ್ ಅಲ್ಲಿ ಬೈ ಪಬ್ಲಿಕ್ ಇಶ್ಯೂ ಮಾಡ್ಬೇಕು. ಅದನ್ನ ಇಲ್ಲಿ ಯಾವುದೇ ತರದ ಬಾಂಡ್ ಇಶ್ಯೂ ಮಾಡಿ ಬರ್ತಕ್ಕಂಥದ್ದಲ್ಲ. ಸ್ಟೇಬಲ್ ಕಾಯಿನ್ ಏನ್ ಕ್ರಿಯೇಟ್ ಆಗ್ತಾ ಇದೆ, ಬೇರೆ ಸಿಸ್ಟಮ್ ಅಲ್ಲಿ ಯಾರೋ ಒಬ್ರು ಪರ್ಸನ್ ಕ್ರಿಯೇಟ್ ಮಾಡ್ತಾರೆ, ಪರ್ಸನ್ ಅಲ್ಲಿ ಬಾಂಡ್ ಅನ್ನ ಪ್ರೊವೈಡ್ ಮಾಡ್ತಾರೆ, ಆ ಬಾಂಡ್ ಇಂದ ಏನಾಗುತ್ತೆ USDT ಮಿಂಟ್ ಆಗಿ ಮಾರ್ಕೆಟಿಗೆ ಸಪ್ಲೈ ಬರುತ್ತೆ. ಬಟ್ ಡಿಸೆಂಟ್ರಲೈಸ್ಡ್ ಮಾಡೆಲ್ ಅಲ್ಲಿ ಸ್ಟೇಬಲ್ ಕಾಯಿನ್ ಮಿಂಟ್ ಆಗ್ತಾ ಇರತಕ್ಕಂಥದ್ದು, ಇನ್ನೊಂದ್ಸಲ ಹೇಳ್ತೀನಿ, ಪ್ರತಿಯೊಂದು LGNSಗೂ $1 ಬ್ಯಾಕಪ್ ಆಗಿದೆ. ನಾಳೆ ನಿಮಗೆ ಸಿಸ್ಟಮ್ ಅಲ್ಲಿ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಆ ಸ್ಟೇಬಲ್ ಕಾಯಿನ್ ಪ್ರೋಸೆಸ್ ಕೂಡ ಆಲ್ರೆಡಿ ಈಗೂ ಕೂಡ LGNS ನ ಬರ್ನ್ ಮಾಡಿ ಜನ ಖರೀದಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಬಹುದು. ಇಲ್ಲಿ ಈ ಮಿಂಟ್ ಆಪ್ಷನ್ ಏನಿದೆ ಇದು ಇವಾಗ ಬಂದಿರತಕ್ಕಂಥದ್ದಲ್ಲ, ಆಲ್ರೆಡಿ 6 to 8 months ಇಂದ ಇಲ್ಲಿ ಟೋಟಲ್ ಸಪ್ಲೈದಲ್ಲಿ ಎಷ್ಟು ಸ್ಟೇಬಲ್ ಕಾಯಿನ್ ಮಿಂಟ್ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ ಯಾವ ತರ ಹ್ಯೂಜ್ ಪೊಟೆನ್ಶಿಯಲ್ ಮಾರ್ಕೆಟ್ ಅನ್ನ ಆಕ್ಯುಪೈ ಮಾಡ್ಲಿಕ್ಕೆ ಸಿಸ್ಟಮ್ ಹೊರಟಿದೆ. ಅಂದ್ರೆ ಎಷ್ಟು LGNS ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರ್ನ್ ಆಗ್ಬೇಕು ಅಂದ್ರೆ ನೋಡಿ, 184 ಬಿಲಿಯನ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಪೊಟೆನ್ಶಿಯಲ್ ಯಾವ ತರ ಲಾಂಗ್ ಟರ್ಮ್ ಥಿಂಗ್ಸ್ ಜೊಂದಿಗೆ ನಾವು ಹೋಗ್ಬೇಕು ಅಂತಕ್ಕಂಥದ್ದನ್ನ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಟೋಟಲ್ ಸಪ್ಲೈ ಎಷ್ಟಿದೆ LGNS ಟೋಟಲ್ ಸಪ್ಲೈ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಟೋಟಲ್ ಸಪ್ಲೈ ಎಷ್ಟಿದೆ? 3.9 ಬಿಲಿಯನ್. ಓಕೆ, ಅಂದ್ರೆ ಪ್ರತಿಯೊಂದು LGNS ಸ್ಟೇಕಿಂಗ್ ಮುಖಾಂತರ ಇರ್ಬೋದು ಅಥವಾ ಏನೆಲ್ಲ ನಾವು ಹೋಲ್ಡ್ ಮಾಡಿದೀವಿ ನಮ್ಮ ಹತ್ರ ಇದೆ ಎಲ್ಲಾರ್ದು, ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾರ್ದು LGNS ನ ಟೋಟಲ್ ಕೌಂಟ್ ಮಾಡಿದ್ರೆ ಟೋಟಲ್ ಸಪ್ಲೈ 3.91 ಬಿಲಿಯನ್ ಇದೆ. ಓಕೆ, ಡೇ ಬೈ ಡೇ ಅದು ಕಾಂಪೌಂಡಿಂಗ್ ಮುಖಾಂತರ ಜನರೇಟ್ ಆಗ್ತಾ ಇದೆ, ಸ್ಟೇಕಿಂಗ್ ಬರ್ತಾ ಇದೆ. ಬಟ್ 3.91 ಬಿಲಿಯನ್ ಇರ್ತಕ್ಕಂಥ LGNS ನ ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ಬರ್ನ್ ಮಾಡ್ತಾರ? ಇಲ್ಲ. ಓಕೆ, ಅದರಲ್ಲಿ 50% ಮಾಡ್ಬೋದು, 10% ಮಾಡ್ಬೋದು. ಆ ಆ ಥಿಂಗ್ಸ್ ನ ಅಡಾಪ್ಟ್ ಮಾಡಿದ್ಮೇಲೆ, ಆ ವಿಚಾರಗಳು ಗೊತ್ತಾದ್ಮೇಲೆ LGNS ನ ಏನ್ ಮಾಡ್ತಾರೆ? ಬರ್ನ್ ಮಾಡ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ತನಕ 26 ತಿಂಗಳಲ್ಲಿ LGNS ಉತ್ಪತ್ತಿ ಆಗಿರತಕ್ಕಂಥ ಸಂಖ್ಯೆ ಎಷ್ಟು ಅಂದ್ರೆ 3.91 ಬಿಲಿಯನ್. ಓಕೆ, ಬಟ್ USDT ಮಾರ್ಕೆಟ್ ಎಷ್ಟಿದೆ ಅಂದ್ರೆ USDT ಅಂತಕ್ಕಂಥದ್ದು ಎಷ್ಟು ವೈಡ್ ಆಗಿದೆ. LGNS ಇನ್ನೂ ಕೂಡ ಮಿಂಟ್ ಆಗೋದ್ರಿಂದನೂ ಕೂಡ ಖರೀದಿ ಮಾಡ್ತಕ್ಕಂಥವ್ರು ಯಾಕೆ ಮುಂದಿನ ದಿನಗಳಲ್ಲಿ ಇರ್ತಾರೆ ಅಂದ್ರೆ ಆಸ್ ಪರ್ LGNS ನ ವಿಷನ್ ಮುಖಾಂತರ ನಾವ್ ಹೇಳೋದಾದ್ರೆ ಯಾಕೆ ಟೋಕನ್ ಅನ್ನ LGNS ನ ಖರೀದಿ ಮಾಡ್ಲಿಕ್ಕೆ ಇನ್ನೂ ಕೂಡ ರೆಡಿ ಇರ್ತಾರೆ ಅಂತಕ್ಕಂಥದ್ನ ನಾವಿಲ್ಲಿ ಥಿಂಕ್ ಮಾಡಬಹುದು. ನಾನು ಹೇಳಿದ್ದು ಜಸ್ಟ್ 1%. ಯಾವ ತರ ಸ್ಟೇಬಲ್ ಕಾಯಿನ್ ಮಾರ್ಕೆಟ್ ಬೆಳೀತಾ ಇದೆ,
ಸೊ ಅದ್ರ 1% ಕವರ್ ಮಾಡಿದ್ರು ಕೂಡ LGNS ನ ಫ್ಯೂಚರ್ ಥಿಂಗ್ಸ್ ಎಷ್ಟು ಬ್ರೈಟ್ ಆಗಿದೆ ಅಂತಕ್ಕಂಥ ನಾವು ತಿಳ್ಕೊಬಹುದು. ಇಲ್ಲಿ ನೋಡ್ತಾ ಇದ್ದೀರಾ 184 ಬಿಲಿಯನ್ ಇದೆ. ಅಂದ್ರೆ ಆ ಡಿಮ್ಯಾಂಡಿಂಗ್ ರೇಷಿಯೋ ಸ್ಟೇಬಲ್ ಕಾಯಿನ್ ಯಾವ ತರ ಇದೆ. ಸೊ ಇನ್ನು ಸಿಸ್ಟಮ್ ಅಲ್ಲಿ ಸ್ಟೇಬಲ್ ಕಾಯಿನ್ ಕ್ರಿಯೇಟ್ ಆಗ್ಬೇಕು. ಪ್ರತಿಯೊಂದು LGNS ಬರ್ನ್ ಆಗೋದ್ರ ಮುಖಾಂತರನೇ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗುತ್ತೆ. ಸ್ಟೇಬಲ್ ಕಾಯಿನ್ ಇಂದ ಮಾತ್ರ ಅನುಬಿ ಕಾಯಿನ್ ಲೈಕ್ ಖರೀದಿ ಮಾಡ್ಲಿಕ್ಕೆ ಸಾಧ್ಯ. ಸೊ ಅನುಬಿ ಕಾಯಿನ್ ಟೋಟಲ್ ಸಪ್ಲೈ ಬಂದು, ಅನುಬಿ ಕಾಯಿನ್ ಏನು ಸಪ್ಲೈ ಇದೆ ಅದ್ರದ್ದು ಸಪ್ಲೈ ಬಂದು 2,10,00,000 ಮಾತ್ರ. ಆ ಟ್ರಿಪಲ್ ಟೋಕನ್ ಮಾಡಲ್ ಏನಿದೆ, ಆ ಮ್ಯಾಜಿಕ್ ಸ್ಟ್ರಾಟರ್ಜಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಜವಾಗ್ಲೂ ನೀವು ಸಿಸ್ಟಮ್ ಬಗ್ಗೆ ಟೆಕ್ನಿಕಲಿ ತಿಳ್ಕೋಬೇಕು, ವೆರಿ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದ್ರೆ ಆ ವಿಡಿಯೋ ನಿಮಗೆ ಗೊತ್ತಾದಾಗ ಫ್ಯೂಚರ್ ಥಿಂಗ್ಸ್ ಸಿಸ್ಟಮ್ ಅಲ್ಲಿ ಏನು ಮಾಡ್ಲಿಕ್ಕೆ ಹೊರಟಿದೆ, ಯಾವ ತರ ಒಂದು ಡಿಸೆಂಟ್ರಲೈಸ್ಡ್ ಮಾಡಲ್ ಅಲ್ಲಿ ಸಿಸ್ಟಮ್ ಕಂಪ್ಲೀಟ್ಲಿ ಥಿಂಗ್ಸ್ ಅಂದ್ರೆ ಪಬ್ಲಿಕ್ ಇಸ್ ದ ಇಶ್ಯೂರ್, ಅಂದ್ರೆ ಪಬ್ಲಿಕ್ ಇಂದಾನೆ ಪ್ರತಿ ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗ್ಬೇಕು ಅಂತಕ್ಕಂಥದ್ದು ವಿಚಾರ, ಆ ಮಾರ್ಕೆಟ್ ಯಾವ ತರ ವೈಡ್ ಆಗಿದೆ, ಡಿಮ್ಯಾಂಡಿಂಗ್ ಇದೆ, ಬರ್ತಕ್ಕಂಥ ದಿನಗಳಲ್ಲಿ ಡಿಸೆಂಟ್ರಲೈಸ್ಡ್ ನ ಸಿಸ್ಟಮ್ ಮಾರ್ಕೆಟ್ ಯಾವ ತರ ಅಕ್ಸೆಪ್ಟ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ನಾವು ವಿಷನ್ ಥಿಂಗ್ಸ್ ಅಲ್ಲಿ, ಅಂದ್ರೆ ವೈಟ್ ಪೇಪರ್ ಅಲ್ಲಿ ನಾವು ತಿಳ್ಕೊಬಹುದು. ಓಕೆ, ಸೊ ಜಸ್ಟ್ ಪ್ರೈಸ್ ಫ್ಯಾಕ್ಟರ್ ಇಂದ ನಾವು ಸಿಸ್ಟಮ್ ಅನ್ನ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಸಿಸ್ಟಮ್ ಅಲ್ಲಿ ಸ್ಪೆಕ್ಯುಲೇಟರ್ಸ್ ಇದ್ದೇ ಇರ್ತಾರೆ, ಶಾರ್ಟ್ ಟರ್ಮ್ಸ್ ಬರೋರು ಹೋಗೋರು ಕಂಪ್ಲೀಟ್ಲಿ ಅದ್ರ ಡಿಪೆಂಡ್ ಆಗಿರ್ತಕ್ಕಂಥದ್ದು ಕಮ್ಯುನಿಟಿ ಮೇಲೆ ಪ್ರೈಸ್ ಇರೋದ್ರಿಂದ ಪ್ರೈಸ್ ನ ಹೊರತಾಗಿ ಕೂಡ ಥಿಂಗ್ಸ್ ಯಾವ ತರ ಅಡಾಪ್ಟ್ ಆಗ್ತಾ ಇದೆ, ಥಿಂಗ್ಸ್ ಯಾವ ತರ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ತಿಳ್ಕೊಬಹುದು. ಸೊ ಅಂಡ್ ದೆನ್ ಇವತ್ತಿನ ನಾವು ವಿಚಾರ ನೋಡಿದ್ರೆ ಸಾಕಷ್ಟು ಜನ ಇವತ್ತು ಕೂಡ ನಾವು ನೋಡ್ತಾ ಇದೀವಿ ಯಾವ ತರ ವೇಲ್ಸ್ ಟೋಕನ್ಸ್ ನ ಖರೀದಿ ಮಾಡ್ತಾ ಇರ್ತಾರೆ, ಅದನ್ನು ಕೂಡ ಅಬ್ಸರ್ವ್ ಮಾಡೋಣ. ನೋಡಿ, ಬರೀ ನಾವು ಪ್ರೈಸ್ ಫ್ಯಾಕ್ಟರ್ ಅನ್ಶೇಕ್ ಆಗ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಅಂದಾಗ ನಾವೆಲ್ಲರೂ ಥಿಂಕ್ ಮಾಡ್ತೀವಿ ಏನೋ ಇದು ಝೀರೋ ಆಗ್ಬಿಡುತ್ತೆ, ಮೈನಸ್ ಆಗುತ್ತೆ. ಆ ಥಾಟ್ ಪ್ರೊಸೆಸ್ ಅಲ್ಲೇ ಆಲ್ರೆಡಿ 16 ತಿಂಗಳಿಂದ ಇದನ್ನ ಸಾಕಷ್ಟು ಜನ ಇದು ಝೀರೋ ಆಗುತ್ತೆ ಅಂತ ಸಿಸ್ಟಮ್ ಇಂದ ಎಕ್ಸಿಟ್ ಆಗಿ ಬೇರೆ ಸಿಸ್ಟಮ್ ಅಲ್ಲಿ ನಿಜವಾಗ್ಲೂ ಝೀರೋ ಆಗಿರತಕ್ಕಂಥದ್ನ ಅವ್ರ ಫಂಡ್ ಅನ್ನ ನಾವು ನೋಡಿದೀವಿ. ಬಟ್ LGNS ಡೇ ಬೈ ಡೇ ಯಾವ ತರ ವೇಲ್ಸ್ ಟೋಕನ್ಸ್ ನ ಖರೀದಿ ಮಾಡ್ತಾ ಇರ್ತಾರೆ, ಯಾವ ತರ ಒಂದು ಒಂದು ಬೈಯಿಂಗ್ ಕಮ್ಯುನಿಟಿ, ಯಾವ ತರ ಬೈಯಿಂಗ್ ಒಂದು ಟ್ರೆಂಡ್ ಸ್ಟ್ರಾಟರ್ಜಿ ಕಂಟಿನ್ಯೂಟಿ ಆಗಿ ಇದೆ ಅಂತಕ್ಕಂಥದ್ನ ನಾವು ನೋಡ್ಬೋದು. ಇಷ್ಟೆಲ್ಲ ಒಂದು ಯುಟಿಲಿಟಿ, ಒಂದು ವಿಷನ್ ಥಿಂಗ್ಸ್ ಒಂದಿಗೆ ಏನು ಸಿಸ್ಟಮ್ ಹೊರಟಿದೆ, ಅದ್ರ ಜೊತೆ ಸಾಕಷ್ಟು ಕ್ರಿಪ್ಟೋದಲ್ಲಿ ಮಾರ್ಕೆಟ್ ಅಲ್ಲಿ ಏನು ಯುಟಿಲಿಟಿ ಇಲ್ಲದೆ ರನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ನೋಡಿ, ಇದು ಡಾಜಿ ಕಾಯಿನ್, ಯಾವುದೇ ತರದ ಯುಟಿಲಿಟಿ ಇಲ್ಲ, ಸುಮ್ನೆ ಹೈಪ್ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಓಕೆ, ಸೊ ಅದ್ರದ್ದು ಕೂಡ ಮಾರ್ಕೆಟ್ ಕ್ಯಾಪ್ ನೋಡ್ತಾ ಇದ್ರೆ 12 ಬಿಲಿಯನ್, 24 hour ವ್ಯಾಲ್ಯೂಮ್ ನೋಡಿದ್ರೆ 519 ಮಿಲಿಯನ್. ಓಕೆ, ಸೊ ಇಷ್ಟೆಲ್ಲ ಅಂದ್ರೆ ಯಾವುದೇ ತರದ ಯುಟಿಲಿಟಿ, ಕಮ್ಯುನಿಟಿ ಡ್ರಿವನ್, ಕಮ್ಯುನಿಟಿ ಸಪೋರ್ಟ್ ಅಂದ್ರೆ ಆಕ್ಟಿವ್ ಸಪೋರ್ಟ್ ಇಲ್ದಿರತಕ್ಕಂಥ ಟೋಕನ್ಗಳು ಒಂದೊಂದ್ಸಲ ಯಾವ ತರ ಆಕ್ಟಿವ್ ಆಗಿ ಒಂದು ಲಾಂಗ್ ಟರ್ಮ್ ಅಲ್ಲಿ ಒಂದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನಡೀತಾ ಇರತಕ್ಕಂಥದ್ದನ್ನ ನಾವು ನೋಡಿದೀವಿ. ಬಟ್ LGNS ಯಾವ ತರ ಸಾಕಷ್ಟು ವಿಚಾರಗಳನ್ನ ಅಡಾಪ್ಟ್ ಮಾಡ್ಕೊಂಡಿದೆ, ಆನ್ ಚೈನ್ ನ ರೆಪ್ರೆಸೆಂಟ್ ಮಾಡಿದೆ. ಆನ್ ಚೈನ್ ರೆಪ್ರೆಸೆಂಟ್ ಅಂತಾರೆ ಪ್ರತಿಯೊಂದು ವಿಚಾರನು ಕೂಡ ಬ್ಲಾಕ್ ಚೈನ್ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ಲೈಕ್ ತೋರಿಸ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಓಕೆ, ಸಾಕಷ್ಟು ವಿಚಾರಗಳು ಸಿಸ್ಟಮ್ ಅಲ್ಲಿ GLGNS ಟೋಕನ್ ನೋಡಿ, GLGNS ಟೋಕನ್ ಯಾವ ತರ ಒಂದು ಆಲ್ಮೋಸ್ಟ್ 1 lakh ಸೊ ಆಸ್ ಪರ್ ಜನರಲ್ ಡಿಸ್ಕಷನ್ ಬರ್ತಕ್ಕಂಥ ದಿನಗಳಲ್ಲಿ ಮೇ ಬಿ ಇಟ್ ವಿಲ್ ಟೇಕ್ ಟೈಮ್. ಅನುಬಿ ಕಾಯಿನ್ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಬಟ್ ಆಸ್ ಪರ್ ಜನರಲಿ ಥಿಂಗ್ಸ್ ಅನಲೈಸ್ ನೋಡೋದಾದ್ರೆ ಸಿಸ್ಟಮ್ ಅನುಬಿ ಕಾಯಿನ್ ಶುರುವಾಗಿ ಮೊದಲನೇ ವಾರ 8 to 10 days ಅಲ್ಲಿ ಇಟ್ ಮೇ ರೀಚ್, ಅಂದ್ರೆ ಪಾಸಿಬಿಲಿಟೀಸ್ ಇದೆ 1 ಕೋಟಿಯಿಂದ 2 ಕೋಟಿ ಒಂದು ಕಾಯಿನ್ ನ ಬೆಲೆ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ಆಸ್ ಪರ್ ಜನರಲ್ ಡಿಸ್ಕಷನ್ ಥಿಂಗ್ಸ್ ಅನಲೈಸ್ ಹೇಳಿರ್ತಕ್ಕಂಥದ್ದು. ಬಟ್ ಅನುಬಿ ಕಾಯಿನ್ ಒಂದು ಅಸೆಟ್ ಬೇಸ್ಡ್ ಮೇಲೆ ಕ್ರಿಪ್ಟೋ ಯಾವ ತರ ಒಂದು ಬಿಟ್ ಕಾಯಿನ್ ನ, ಇಥೀರಿಯಂ ನ ಅಸೆಟ್ ರೂಪದಲ್ಲಿ ನೋಡ್ತಾ ಇದ್ದಾರೆ ಜನ, ಬರ್ತಕ್ಕಂಥ ದಿನಗಳಲ್ಲಿ ಅನುಬಿ ಕಾಯಿನ್ ನ ಅದೇ ರೀತಿ ನೋಡ್ತಕ್ಕಂಥ ಒಂದು ಪ್ರೊಬಾಬಿಲಿಟಿ ನಾವು ಸಿಸ್ಟಮ್ ಅಲ್ಲಿ ನೋಡಬಹುದು. ಬಟ್ ಅದನ್ನ ಖರೀದಿ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ LGNS ಅಲ್ಲಿ ಬರಬೇಕು, ಸ್ಟೇಕ್ ಮಾಡಬೇಕು. ಎಷ್ಟು ಅತಿ ಹೆಚ್ಚು ಸ್ಟೇಕ್ ಆಗುತ್ತೋ LGNS ಅಲ್ಲೂ ಕೂಡ ಆ ಪ್ರೋಟೋಕಾಲ್ ಸ್ಟೆಬಿಲಿಟಿ, ಪ್ರೈಸ್ ಕೂಡ ಸ್ಟೆಬಿಲಿಟಿ ಬರುತ್ತೆ. ಪ್ರತಿಯೊಂದು LGNS ನ ಬರ್ನ್ ಮಾಡೋದ್ರಿಂದ ಮಾತ್ರ ಸ್ಟೇಬಲ್ ಕಾಯಿನ್ ಸಿಗುತ್ತೆ. ಸ್ಟೇಬಲ್ ಕಾಯಿನ್ ಇಂದ ಮಾತ್ರ ಅನುಬಿ ಕಾಯಿನ್ ನ ಖರೀದಿ ಮಾಡ್ಲಿಕ್ಕೆ ಸಾಧ್ಯ. ಇಡೀ ಕ್ರಿಪ್ಟೋ ಕಮ್ಯುನಿಟಿಯಲ್ಲಿ ಯಾರು ಕೂಡ, ಅಂದ್ರೆ ಓವರ್ ಆಲ್ ಕ್ರಿಪ್ಟೋ ಕಮ್ಯುನಿಟಿನ ಅಟ್ರಾಕ್ಟ್ ಮಾಡಬೇಕು ಅಥವಾ ಕಮ್ಯುನಿಟಿ ಬರಲೇಬೇಕು ಅಂದ್ರೆ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, LGNS. ಸೊ ಆ ಮೋಟೋನ ವಿಷನ್ ಯಾವ ತರ ಪ್ರೋಟೋಕಾಲ್ ವರ್ಕ್ ಮಾಡ್ತಾ ಇದೆ, ನಡೀತಾ ಇದೆ, GLGNS ಕೂಡ ಯಾವ ತರ ಈ ಟೋಕನ್ ಲಾಸ್ಟ್ ಒಂದು 2 months ಇಂದ ನಾವು ನೋಡ್ತಾ ಇದೀವಿ.
ಜಸ್ಟ್ ಲೈಕ್ $1,000 ಇಂದ 2,000 ಇಂದ ಶುರು ಆಗಿರ್ತಕ್ಕಂಥದ್ದು 1,24,000 ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಯಾರು ಬೇಕಾ ಈ ಟೋಕನ್ ಖರೀದಿ ಮಾಡಬಹುದು, ಸೆಲ್ ಮಾಡಬಹುದು. ಈ ಟೋಕನ್ ಆಸ್ ಎಲ್ ಜಿ ಎನ್ ಎಸ್ ಗೆ ಬ್ಯಾಕಪ್ ಸಪೋರ್ಟಿವ್ ಟೋಕನ್ ಆಗಿ ನಡೀತಾ ಇರ್ತಕ್ಕಂಥದ್ದು. ಅಂಡ್ ದೆನ್ ಗವರ್ನೆನ್ಸ್ ಅಂದ್ರೆ ಯಾವುದೇ ತರದ ಡಾವ್ ವೋಟಿಂಗ್ ಏನೆಲ್ಲ ಡಾವ್ ವೋಟಿಂಗ್ ನಡೆಯುತ್ತೆ, ಸೊ ಅದರಲ್ಲಿ ಈ ಜಿ ಎಲ್ ಜಿ ಎನ್ ಎಸ್ ಟೋಕನ್ ನಮ್ಮ ಹತ್ರ ಇದ್ರೆ ನಾವು ಪಾರ್ಟಿಸಿಪೇಟ್ ಮಾಡಬಹುದು. ಈ ಟೋಕನ್ ಕೂಡ ಆಸ್ ಎ ಏರ್ ಡ್ರಾಪ್ ಮುಖಾಂತರ ಎಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಪ್ರತಿದಿನ ಸಮ್ ಫ್ಯೂ ಲೈಕ್ ಸಮ್ ಫ್ಯೂ ಪಾಯಿಂಟ್ಸ್ ಅಲ್ಲಿ ನಮಗೆ ಜಿ ಎಲ್ ಜಿ ಎನ್ ಎಸ್ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ರೈಟ್ ನಾವು ಅನ್ವೀಸ್ ಪ್ರೈಸ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಇರ್ತೀರಾ. ಯಾವುದೇ ತರದ ಬೈ ಸೆಲ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಪಾಲಿಗನ್ ನ ರೇಟ್ ಮೇಲೆ, ಯಾಕಂದ್ರೆ ಅನುಬೀಸ್ ಅಲ್ಲಿ ಸಮ್ ಡಿಡಕ್ಷನ್ ಇರೋದ್ರಿಂದ. ಓಕೆ, ಸಾಕಷ್ಟು ಜನ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಎಷ್ಟು ಸಾಧ್ಯ ನೀವು ಅದನ್ನ ಇಂಡಿಪೆಂಡೆಂಟ್ ಆಗ್ತೀರಾ, ತಿಳ್ಕೊಳ್ತಾ ಹೋಗ್ತೀರಾ. ಸೊ ನಾವಷ್ಟು ಇಲ್ಲಿ ವೆರಿ ಕೇರ್ಫುಲ್ ಆಗಿ ಎಲ್ಲ ಎವ್ರಿಥಿಂಗ್ ಹ್ಯಾಂಡಲ್ ಮಾಡ್ಬೋದು. ಸೊ ಇವತ್ತಿನ ಡಿಸ್ಕಷನ್, ಸೊ ಯಾವ ತರ ರಿಯಲ್ ಕ್ರಿಪ್ಟೋ ಜೊತೆ ಒರಿಜಿನ್ ಎಲ್ ಜಿ ಎನ್ ಎಸ್ ಮೂವ್ ಆನ್ ಆಗ್ತಿದೆ, ಯಾಕೆ ಒರಿಜಿನ್ ಅಂತಕ್ಕಂಥದ್ದು ರಿಯಲಿ ಒರಿಜಿನಲ್ ಅಂತಕ್ಕಂಥದ್ದು ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ತರದ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳಿಗೆ ರಿಯಾಲಿಟಿ ಯಾವುದೂ ಇಲ್ಲ. 95% ದೇರ್ ಈಸ್ ಅ ನೋ ರೆವೆನ್ಯೂ ಜನರೇಟ್ ಮಾಡಲ್. ಅದನ್ನ ಆಲ್ರೆಡಿ ಸಾಕಷ್ಟು ಜನ ನೋಡಿದ್ದಾರೆ, ಬಟ್ ಇನ್ನೂ ನೋಡ್ಬೇಕು ಅಂತಿದ್ರ ನೀವು ವಾಚ್ ಮಾಡ್ಬೋದು, ನೋಡ್ಬೋದು. ಬಟ್ ಒರಿಜಿನ್ ಯಾವ ತರ ಫೋಕಸ್ಡ್ ಆಗಿ ಆನ್ ಚೈನ್ ಅಲ್ಲಿ ಟ್ರಾನ್ಸ್ಪರೆನ್ಸ್ ಇದೆ, ಪ್ರತಿಯೊಂದು ವಿಚಾರನು ಕೂಡ ತಿಳ್ಕೊಂಡು ಮೂವ್ ಆನ್ ಆಗಿ. ಸೊ ಇದು ನನ್ನ ವೇ ಆಫ್ ಅನಲೈಸೇಷನ್ ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಕೂಡ ರಿವೆರಿಫೈ ಮಾಡಿ ಅಂಡ್ ದೆನ್ ನಿಮ್ಮ ಡಿಸಿಷನ್ ನ ನೀವು ತಗೊಳ್ಳಿ. ಅಟ್ ದ ಎಂಡ್ ಆಫ್ ದ ಡೇ ರಿಸ್ಕ್ ಅಂತಕ್ಕಂಥದ್ದು ಎವ್ರಿವೇರ್ ಮ್ಯಾಟರ್ಸ್ ಆಗುತ್ತೆ. ಆ ರಿಸ್ಕ್ ನ ಜೆನ್ಯೂನ್ ವೇ ಅಲ್ಲಿ, ಜೆನ್ಯೂನ್ ಪಾರ್ಟ್ ಅಲ್ಲಿ ರಿಸ್ಕ್ ನ ತಗೊಂಡು ಮೂವ್ ಆನ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಆಲ್ ದ ಬೆಸ್ಟ್. ಗುಡ್ ನೈಟ್.